us pray. ನಾವು ಪ್ರಾರ್ಥನೆ ಮಾಡೋಣ. Lord, ಕರ್ತನೇ, we pray as we hear your word. ನಿನ್ನ ವಚನವನ್ನು ಕೇಳುವಾಗ ನಾವು ಪ್ರಾರ್ಥಿಸುತ್ತೇವೆ. That faith will ignite in our lives. ನಮ್ಮ ಜೀವಿತದಲ್ಲಿ ನಂಬಿಕೆಯು ಹುರಿಯಲಿ. That everyone will become a prayer warrior. ಪ್ರತಿಯೊಬ್ಬರು ನಮ್ಮಲ್ಲಿ ಒಂದು ಪ್ರಾರ್ಥನೆಗಾರರಾಗಲಿ. Everyone will know the importance of prayer. ಪ್ರತಿಯೊಬ್ಬರಿಗೂ ಪ್ರಾರ್ಥನೆಯ ಪ್ರಾಮುಖ್ಯತೆ That we ಗೊತ್ತಾಗಲಿ. will be the most praying church in India. ನಾವು ಭಾರತದಲ್ಲಿ ಹೆಚ್ಚಿನದಾಗಿ ಪ್ರಾರ್ಥನೆ ಮಾಡುವಂತದ್ದಾಗಲಿ. The most praying answered church in India. ಮತ್ತು ಪ್ರಾರ್ಥನೆಗೆ ಹೆಚ್ಚಾಗಿ ಉತ್ತರ ಸಿಕ್ಕಿರುವಂತ ಒಂದು ಸಭೆ ಭಾರತದಲ್ಲಿ ಆಗಲಿ. ನಮ್ಮ ಕಣ್ಣನ್ನು ತೆರೆ ಮಾಡು. For you know respect of any person. ನೀನು ಯಾವ ವ್ಯಕ್ತಿಯ ಬಗ್ಗೆ ಪಕ್ಷಪಾತ ಮಾಡುವವನಲ್ಲ. You love everyone equally. ಎಲ್ಲರನ್ನ ಸಮವಾಗಿ. You will bless everyone equally. ನೀನು ಸಮವಾಗಿ ಎಲ್ಲರನ್ನ ಆಶೀರ್ವದಿಸ್ತೀಯ. Father, ತಂದೆಯೇ, help us. ನಮಗೆ ಸಹಾಯ ಮಾಡು. Open our understanding. ನಮ್ಮ ಒಂದು ತಿಳುವಳಿಕೆಯನ್ನು ತೆರೆಯ Help ಮಾಡು. us to realize ನಮಗೆ ಸಹಾಯ ಮಾಡಿ ಅರ್ಥ ಮಾಡಿಕೊಳ್ಳಿಕ್ಕೆ. that we can see your answers every day in our lives. ನೀನು ನಮ್ಮ ಪ್ರತಿನಿತ್ಯದ ಎಲ್ಲ ಎಷ್ಟೋ ಸಂಗತಿಗಳಿಗಾಗಿ ಉತ್ತರ ಕೊಟ್ಟಿರುವುದನ್ನು ನಾವು ನೋಡಬಹುದು ಕರ್ತನೇ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Last 2 Sundays ಕಳೆದ 2 ಭಾನುವಾರ we have taken on unbelief. ನಾವು ಅಪನಂಬಿಕೆಯ ಕುರಿತಾಗಿ How ಮಾತನಾಡಿದ್ದೇವೆ. to overcome unbelief. ಯಾವ ರೀತಿಯಲ್ಲಿ ಅಪನಂಬಿಕೆಯ ಮೇಲೆ ಜಯವನ್ನು ಹೊಂದಿಕೊಳ್ಳುವುದರ ಬಗ್ಗೆ. This Sunday ಈ ಭಾನುವಾರ I said I'm going to share with you how to become strong in the Lord. ಇವತ್ತು ನಾನು ಕಲಿಸಿಕೊಡ್ತೇನೆ, ನೀವು ಕರ್ತನಲ್ಲಿ ಯಾವ ರೀತಿ ಬಲಗೊಳ್ಳುವುದು. If you do these things, ಈ ಸಂಗತಿಗಳನ್ನು you ಮಾಡುವುದಾದರೆ will become a strong believer. ನೀವು ಬಲವುಳ್ಳಂತ ಬಲಿಷ್ಠವಾದ And you ವಿಶ್ವಾಸಿಯಾಗಿದ್ದೀರಾ. will be a blessing to many ನೀವು people. ಎಷ್ಟೋ ಜನರಿಗೆ ಆಶೀರ್ವಾದವಾಗ್ತೀರಾ. Okay, today the subject ಇವತ್ತಿನ ಸಂದೇಶ is on prayer. ಪ್ರಾರ್ಥನೆ ಕುರಿತಾಗಿದೆ. How to become strong in the Lord. ಯಾವ ರೀತಿಯಲ್ಲಿ ಕರ್ತನಲ್ಲಿ ಬಲಗೊಳ್ಳುವುದು. How to, are you happy with your life? ನಿಮ್ಮ ಜೀವಿತದ ಬಗ್ಗೆ ನಿಮಗೆ ಸಂತೋಷ ಇದೆಯಾ? Are you happy with the way you are? ನೀವು ಹೇಗಿದ್ದೀರಾ ಹಾಗೆ ಸಂತೋಷವಾಗಿದ್ದೀರಾ? There is a great, possibility ಒಂದು ಸಾಧ್ಯತೆ ಇದೆ to change. ಬದಲಾಗಲಿ. Let's start. ಪ್ರಾರಂಭ In the ಮಾಡೋಣ. book of Genesis 17 chapter 28 verse, ಆದಿಕಾಂಡ 17ನೇ ಅಧ್ಯಾಯ 20ನೇ ವಚನದಲ್ಲಿ here we see ಇಲ್ಲಿ ನಾವು ನೋಡಬಹುದು, Abraham, ಅಬ್ರಹಾಮನು he had a son, ಆತನಿಗೆ ಒಬ್ಬ ಮಗ ಇದ್ದ. and this son ಈ ಮಗ was only going after ಜಿಂಕೆ ಆತನ ಜಿಂಕೆ ಬರೀ ಇದ್ರೆ ಮಾತ್ರ ಓಡ್ತಿದ್ದ, only hunting. ಬರೀ ಬೇಟೆ ಮಾಡ್ತಿದ್ದ ಅಷ್ಟೇ. His name was Ishmael. ಅವನ ಹೆಸರು ಇಷ್ಮಾಯೇಲ್. Remember when you go for photograph, ಫೋಟೋ ತೆಗಿಲಿಕ್ಕೆ ಸ್ಟುಡಿಯೋ ಹೋದಾಗ ಜ್ಞಾಪಕ ಮಾಡ್ಕೊಳ್ಳಿ. What did I tell you? ಅವ್ರು ಏನ್ ಹೇಳ್ತಾರೆ? Ishmael. ಇಷ್ಮಾಯೇಲ್ ಅಂತಾರೆ. That is the name of Ishmael. ಅದು ಇಷ್ಮಾಯೇಲ್ ಬೇರೆ ಅದು. This is Ishmael. ಇದು ಇಷ್ಮಾಯೇಲ್. So Ishmael was not at all a good son. ಇಷ್ಮಾಯೇಲನು ಒಂದು ಒಳ್ಳೆಯ ಮಗನಾಗಿರಲಿಲ್ಲ. He was not bothered. ಆತನು ಚಿಂತೆ ಮಾಡ್ತಿರ್ಲಿಲ್ಲ. He was not at all worried about his life. ಯಾಕಂದ್ರೆ ಜೀವಿತದ ಬಗ್ಗೆ ಯಾವ ಒಂದು ಆತಂಕ ಇರಲಿಲ್ಲ. But ಆದ್ರೆ Abraham was worried about his life. ಅಬ್ರಹಾಮ ತನ್ನ ಮಗನ ಕುರಿತಾಗಿ ಚಿಂತಿಸ್ತಿದ್ದ. You know that Abraham was from Ur of the Chaldeans. ನಿಮ್ಗೆ ಗೊತ್ತಿದೆಯಾ? ಚಲ್ದಿಯರ ಪದದಲ್ಲಿರುವಂತ ಊರ್ ಅನ್ನುವಂತ ಒಂದು ಪ್ರದೇಶದಿಂದ ಬಂದವನು ಅಬ್ರಹಾಮ. In his time, ಆತನ ಸಮಯದಲ್ಲಿ he was that place is noted for idol worship. ಆ ಒಂದು ಸ್ಥಳ ವಿಗ್ರಹಾರಾಧನೆಗೆ ಪ್ರಖ್ಯಾತಿಯಾಗಿದೆ. And for 75 years he prayed. 75 ವರ್ಷಗಳ ಕಾಲ ಪ್ರಾರ್ಥಿಸಿದ. But after 75 years, 75 ವರ್ಷಗಳ ನಂತರ he realized there was some problem. ಆತ್ಮ ಅರ್ಥ ಮಾಡ್ಕೊಂಡ, ಏನೋ ಸಮಸ್ಯೆ ಇದೆ. He went beyond the idols. ಆತನು ವಿಗ್ರಹಗಳಿಗಿಂತಲೂ ಮಿಗಿಲಾಗಿ He looked up to heaven. ಆತನ ಪರಲೋಕದೆಡೆಗೆ ನೋಡಿದ. All this somebody has created. ಇದೆಲ್ಲವನ್ನು ಯಾರು ಉಂಟು ಮಾಡಿರಬೇಕು? And he started to cry out. ಆತನು ಮೊರೆಯಿಡಲಿಕ್ಕೆ ಪ್ರಾರಂಭಿಸಿದ. And God answered him. ದೇವರು ಆತನಿಗೆ ಉತ್ತರ ಕೊಟ್ಟ. He came to know the truth. ಆತನು ನಿಜವಾದ ಸತ್ಯತೆಯನ್ನು ಆತ್ಮನಿಗೆ ಬಂದ. Held him very tightly. ಮತ್ತು ಆತನನ್ನ ಬಿಗಿದಾಕಿದ. ಆತನು What a joy. ಎಂತ ಸಂತೋಷ. God should save us. ಯಾವ ರೀತಿ ನಮ್ಮ ದೇವರು ರಕ್ಷಿಸಬೇಕು. Why God should bring me to the truth. ದೇವರು ಯಾಕೆ ನನ್ನ ಸತ್ಯಗಳಿಗೆ ನಡೆಸಬೇಕು? How wonderful God did it. ಎಷ್ಟು ಅದ್ಭುತ ಅದು ಮಾಡಿತು. So we see you also, God has chosen you. ನೀವು ಕೂಡ, ನಿಮ್ಮನ್ನು ಕೂಡ ದೇವರು ಆರಿಸಿದ್ದಾನೆ. Why you? ಯಾಕೆ ನೀವು? God has great plan for you. ದೇವರು ನಿಮಗೋಸ್ಕರ ಶ್ರೇಷ್ಠವಾದ That ಯೋಜನೆಗಳಿದ್ದಾನೆ. plan will be revealed if you do what I am going to ಆ say. ಯೋಜನೆಗಳು ಪ್ರಕಟಿಸಲ್ಪಡುತ್ತದೆ ಯಾವಾಗಂದ್ರೆ ನೀವು ನಾನು ಹೇಳಿದ್ದನ್ನ ಮಾಡುವಾಗ. Now, if you read there, ಇದನ್ನ ನೀವು ಅಲ್ಲಿ ಓದಿದ್ರೆ God says, ದೇವರು ಹೇಳ್ತಾನೆ, ಇಷ್ಮಾಯೇಲನ ವಿಷಯದಲ್ಲಿ ನೀನು ಮಾಡಿದ ವಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ, ಅವನನ್ನು ಆಶೀರ್ವದಿಸಿದೆ, ಅವನನ್ನು. So in the years praying for Ishmael, ಅಬ್ರಹಾಮನು ಇದಕ್ಕೆ ಮುಂಚೆ ಪ್ರಾರ್ಥಿಸಿದ್ದಾನೆ. and God says to Abraham, ದೇವರು ಹೇಳಿದ್ದಾನೆ ಅಬ್ರಹಾಮನಿಗೆ,
ಅಬ್ರಹಾಮ್ಗೆ, I have heard your prayer. ನೀನು ಮಾಡಿದಂತ ಪ್ರಾರ್ಥನೆ ನಾನು If ಕೇಳಿಸ್ಕೊಂಡಿದ್ದೀನಿ. God hears the prayer of us, ನಮ್ಮ ಪ್ರಾರ್ಥನೆ ದೇವರು ಕೇಳಿಸ್ಕೊಂಡ್ಬಿಟ್ರೆ we are changed forever. ನಾವು ನಿತ್ಯಕ್ಕೂ ಬದಲಾಗ್ತೀವಿ. Whatever you are praying for, ನೀವು ಏನಕ್ಕೆಲ್ಲ if ಪ್ರಾರ್ಥಿಸ್ತಿದ್ದೀರೋ, you pray rightly, ನೀವು ಸರಿಯಾಗಿ ಪ್ರಾರ್ಥಿಸುವುದಾದ್ರೆ God hears it. ದೇವರು ಅದನ್ನು ಕಿವಿಗೊಂಡು ಕೇಳ್ತಾರೆ. I tell you, church, ನಾನು ಹೇಳ್ತೀನಿ ಸರಿ, you will be singing every day of your life. ನೀವು ನಿಮ್ಮ ಜೀವಿತದ ಪ್ರತಿ ನಿತ್ಯವೂ ಹಾಡನ್ನ ಹಾಡ್ತಿರ್ತೀರ. The problem with us, ಸಮಸ್ಯೆ ಏನು ನಮ್ಮಲ್ಲಿ? we pray ನಾವು ಪ್ರಾರ್ಥಿಸ್ತೀವಿ only when we want to pray. ನಮ್ಗೆ ಇಷ್ಟ ಬಂದಾಗ ಮಾತ್ರ. That doesn't work with God. ಅದು ದೇವರ ಜೊತೆ ಕಾರ್ಯ ಮಾಡಲ್ಲ. There is a verse ಒಂದು ವಚನ ಇದೆ, that fits in all these ಈ verses. ಎಲ್ಲಾ ವಚನಗಳಿಗೆ ಅದು ಸೇರಲ್ಪಡುತ್ತದೆ. Try to find out what it is. ಆ ವಚನ ಯಾವುದು ಅಂತ ಕಂಡುಕೊಳ್ಳೋದಕ್ಕೆ ಪ್ರಯತ್ನ One verse in the ಮಾಡಿ. Bible. ಒಂದೇ ವಚನ ಇಡೀ Abraham ಸತ್ಯವೇದದಲ್ಲಿ ಅಬ್ರಹಾಮ ಮಾಡಿದ್ದು The same verse. ಅದೇ ವಚನ. If you can understand which verse that ನೀವು is, ಅದನ್ನ ಅರ್ಥ ಮಾಡಿಕೊಳ್ಳೋದಾದ್ರೆ ಆ ವಚನ ಯಾವುದು ಅಂತ ನೀವು ಮುಕ್ತಾಯ ಮಾಡೋಷ್ಟರಲ್ಲಿ ನನಗೆ ಗೊತ್ತುಪಡಿಸಿ ಅದು ಯಾವುದು ಅಂತ. Abraham is praying. ಅಬ್ರಹಾಮ ಪ್ರಾರ್ಥಿಸಿದ, His son is so different now. ಆತನ ಮಗ ಇವಾಗ ವಿಭಿನ್ನವಾಗಿದ್ದಾನೆ. He doesn't care. ಈಗ ಚಿಂತಿಸ್ತಾ ಇಲ್ಲ. Because those days there was no colleges, there was no nothing. ಆ ದಿವಸಗಳಲ್ಲಿ ಯಾವ ಕಾಲೇಜ್ ಇಲ್ಲ, ಏನೂ ಇರಲಿಲ್ಲ. But Abraham is seeing his son's life getting wasted. ಆದ್ರೆ ಅಬ್ರಹಾಮ ನೋಡ್ತಿದ್ದಾನೆ ತನ್ನ ಮಗನ ಜೀವಿತ ವ್ಯರ್ಥ ಆಗ್ತಾ ಇರೋದನ್ನ. But you must remember, ನೀವು ಜ್ಞಾಪಕ ಮಾಡ್ಕೊಳ್ಬೇಕು, Ishmael was not with Abraham. ಇಷ್ಮಾಯೇಲ್ ಅಬ್ರಹಾಮನ ಜೊತೆ ಇರಲಿಲ್ಲ. He has put him outside. ಅವನ್ನ ಹೊರಹಾಕಿದ್ದ. And he and his mother alone somewhere. ಆತನು ಆತನ ಇಷ್ಮಾಯೇಲ್ ಮತ್ತೆ ತನ್ನ ತಾಯಿ ಇಬ್ರು ಕೂಡ ಹೊರಗಿದ್ರು. But Abraham never failed to pray for him. ಆದ್ರೆ ಅಬ್ರಹಾಮ ಎಂದಿಗೂ ಕೂಡ ಸೋಲಿಲ್ಲ ಪ್ರಾರ್ಥನೆ ಮಾಡೋದಕ್ಕೆ. Please. ದಯವಿಟ್ಟು What did he pray for? ನೀವೇನ್ ಪ್ರಾರ್ಥನೆ ಮಾಡ್ಬೋದು? See what he prayed for. ಅವನೇನ್ ಪ್ರಾರ್ಥನೆ ಮಾಡ್ದ ನೋಡಿ, ಅವನನ್ನು ಆಶೀರ್ವದಿಸಿದ್ದೇನೆ, ಅವನನ್ನು ಅಭಿವೃದ್ಧಿ ಮಾಡಿ So ಅವನಿಗೆ God blessed Ishmael. ಅಬ್ರಹಾಮ ಏನ್ ಕೇಳ್ಕೊಂಡ? ಇಷ್ಮಾಯೇಲನ ಆಶೀರ್ವದಿಸು ಅಂತ ಕೇಳ್ಕೊಂಡ. Then he asked what? ಅವನನ್ನ ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು. Then what? ಅವನು 12 ಮಂದಿ ಅರಸರನ್ನು ಪಡೆಯುವನು. Church, this is our God. ಸಭೆ, ಇದು ನಮ್ಮ ದೇವರು. This is the God we are serving. ನಾವು ಸೇವೆ ಮಾಡ್ತಿರುವಂತ ದೇವರು You ಆತನೇ. can believe him for great things. ನೀವು ಶ್ರೇಷ್ಠವಾದ ಸಂಗತಿಗಳಿಗಾಗಿ ಆತನೇ ನಂಬಬಹುದು. Abraham prayed. ಅಬ್ರಹಾಮನು His ಪ್ರಾರ್ಥಿಸಿದ, son became a blessing. ಆತನ ಮಗ ಒಬ್ಬ ಆಶೀರ್ವಾದವಾದ. That's my parents. ಅದಕ್ಕಾಗಿ ಪೋಷಕರಿಗೆ There are ಹೇಳ್ತೀನಿ, times you can check your child, you can change. ನೀವು ತಿದ್ದುಪಾటు ಮಾಡುವಂತ ಸಮಯದಲ್ಲಿ ಆ ನಿಮ್ಮ ಮಗನಿಗೆ ಮಾಡಿ When they are small, ಅದೇ ಚಿಕ್ಕ ವಯಸ್ಸಿನಲ್ಲಿರುವಾಗ use the rod. ತೆಗೆದುಕೊಳ್ಳಿ ಕಡ್ಡಿನ. Don't use your hands. ನಿಮ್ಮ ಕೈಗಳನ್ನು ಉಪಯೋಗಿಸಬೇಡಿ. Hands are for showing love. ನಿಮ್ಮ ಕೈಗಳು ಪ್ರೀತಿಯನ್ನು ತೋರಿಸುವುದಕ್ಕೆ ಇರೋದು. Don't hit in anger. ಕೋಪದಲ್ಲಿ ಹೊಡೆಯಕ್ಕೆ ಹೋಗಬೇಡಿ. Keep a stick in the house. ಕಡ್ಡಿ ಎತ್ತಿರಿ When ಮನೆಯಲ್ಲಿ. they are small, ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಮಕ್ಕಳು tell them once. ಒಂದ್ಸಲ ಹೇಳಿ, Do it. ಮಾಡು. They don't do it. ಮಾಡ್ಲಿಲ್ಲ ಅಂದ್ರೆ They know next is judgment. ಅವ್ರು ಗೊತ್ತಾಗುತ್ತೆ ಮುಂದೆ ಬರುವಂತದೇ ತೀರ್ಪು ಅಂತ. If you train your child, ನಿಮ್ಮ ಮಗುವನ್ನು ತರಬೇತಿ ಮಾಡಿದ್ರೆ he will obey your voice. ಆತನ ನಿಮ್ಮ ಸ್ವರಕ್ಕೆ ವಿಧೇಯನಾಗ್ತಾನೆ. If you love the child foolishly, ನೀವು ನಿಮ್ಮ ಮಗುವನ್ನ ಮೂರ್ಖತನದಿಂದ ಪ್ರೀತಿಸುವುದಾದ್ರೆ you spoil your child. ನೀವು ನಿಮ್ಮ ಮಗುವನ್ನ ಹಾಳು ಮಾಡ್ತೀರಾ. Anyway, Abraham prayed. ಅಬ್ರಹಾಮ ಇಲ್ಲಿ ಪ್ರಾರ್ಥಿಸಿದ್ದಾರೆ. And what happened? ಏನಾಯ್ತು? Suddenly, ಇದಕ್ಕಿದ್ದಂಗೆ Ishmael is changed. ಇಷ್ಮಾಯೇಲ್ ಬದಲಾದ. He says, Dada, ಅದೇಂದ ಅಮ್ಮ, just dramatizing it. ನಾನು ನಿಮ್ಗೆ ನಾಟಕೀಯವಾಗಿ ಹೇಳ್ತಿದ್ದೀನಿ. I no longer want to do what I did. ನಾನು ಇದಕ್ಕಿಂತ ಮುಂಚೆ ಮಾಡ್ತಿದ್ದ ಅದೆಲ್ಲ ಮಾಡಕ್ Now I ಇಷ್ಟಪಡ್ತೀನಿ. want to do become something in this life. ಈಗ ನಾನು ನನ್ನ ಜೀವಿತದಲ್ಲಿ ಏನಾದ್ರೂ ಆಗ್ಬೇಕು ಅಂತ ಬಯಸ್ತೀನಿ. Today, what is the problem? ಇವತ್ತು ಸಮಸ್ಯೆ ಏನು? Ishmael has been blessed. ಇಷ್ಮಾಯೇಲನ ಸಂತತಿ ಆಶೀರ್ವಾದ Is it ಹೊಂದಿದೆ. not? ಹೌದಲ್ವಾ? Yes. ಹೌದು. Abraham prayed. ಅಬ್ರಹಾಮ ಪ್ರಾರ್ಥಿಸಿದ. Yes or no? ಹೌದಲ್ವಾ? You saw it. ನೀವು ನೋಡಿದ್ರ? Turn to 20 verse 17. 20ನೇ ಅಧ್ಯಾಯ 17ನೇ ವಚನಕ್ಕೆ ತಿಳಿಸಿ. No, the Bible says, if anybody interferes with you, ಸತ್ಯವೇದವು ಹೇಳುತ್ತದೆ, ನಿಮ್ಮ ಜೊತೆಗೆ ನಿಮ್ಮ ಎದುರಾಗಿ ಯಾರು ಬರುವುದಾದ್ರೆ, you are walking with God, ನೀವು ದೇವರ ಜೊತೆ ನಡೆಯುವಾಗ they get into trouble. ಅವರು ಕಷ್ಟಕ್ಕೀಡಾಗ್ತಾರೆ. Now Sarah was very beautiful. ಸಾರಾ ತುಂಬಾ ಸುಂದರಿಯಾದವಳು. She is nearly 80 years old. 80 ವರ್ಷದವಳಾಗಿದ್ದವಳು. Anybody here like to marry an 80-year-old woman? 80 ವರ್ಷದ ಸ್ತ್ರೀಯನ್ನ ಮದುವೆ ಆಗಿ ಯಾರು ಇದ್ದೀರಾ? ನಿಮ್ ಮದುವೆ ಆಗಿಲ್ಲ, I want to marry somebody. ಇಲ್ಲಿ 80 ವಯಸ್ಸು ಯಂಗ್ಸ್ಟರ್ ಮದುವೆ ಮಾಡಿ ಯಾರು ಮದುವೆ ಮಾಡೋದು. But Sarah was something like 80 years old, and the king looked at her and said, I want her for my wife. ನಾವು ಇಲ್ಲಿ ನೋಡ್ತೀವಿ, 80 ವರ್ಷದ ಸ್ತ್ರೀಯಾಗಿರುವಂತ ಸಾರಾ ಎಷ್ಟು ಸುಂದರವತಿಯಾಗಿದ್ದು ಅಂದ್ರೆ, ಒಬ್ಬ ರಾಜ ಆಕೆಗೆ ನೋಡಿ ಮೋಹಿಸಿದಿ, ನನಗೆ ಹೇಳ್ದ ನನಗೆ ಆಕೆ ಬೇಕು ಅಂತ.
Can you imagine? ಆಲೋಚನೆ ಮಾಡಿ Can ಸಾಧ್ಯ you imagine how she would have looked? ಹೇಗೆ ಕಾಣಿಸಿರ್ಬೋದು ಆಕೆ. So Abraham told her, ಅಬ್ರಹಾಮ ಹೇಳ್ದ, "Say you're my sister." ಆಕೆಗೆ ಹೇಳ್ದ ತನ್ನ ಹೆಂಡತಿಗೆ, ನೀನ್ ಹೇಳು ನಾನು The king was overjoyed. ಈಗ ಆ ರಾಜನಿಗೆ ತುಂಬಾ ಸಂತೋಷ ಆಗೋಯ್ತು. 80 years that this woman doesn't have a husband, I'm going to marry her. 80 ವರ್ಷದ ಸ್ತ್ರೀ ಮದುವೆ ಆಗಿಲ್ಲ, ಹಾಗಾದ್ರೆ ಗಂಡ ಇಲ್ಲ, ಹಾಗಾದ್ರೆ ನಾನ್ ಮದುವೆ ಆಗ್ತೀನಿ ಅಂತ. And suddenly what happened? ಇದಕ್ಕಿದ್ದಂಗೆ ಏನಾಯ್ತು? In the palace, ಅರಮನೆಯಲ್ಲಿ those who maybe are going to expect children, suddenly all the children die. ಯಾರೆಲ್ಲ ಒಂದು ಮಗುವನ್ನ ಹೆರುವಂತ ಸಮಯ ಬರ್ಬೇಕಿತ್ತು, ಆ ಎಲ್ಲಿ ಯಾರು ಕೂಡ ಮಗುವನ್ನ ಹೆರಲಿಲ್ಲ, ಮಗುವೆಲ್ಲ ಸತ್ತೋಯ್ತು. And we don't know how long Sarah was there. ಗೊತ್ತಿಲ್ಲ ಸಾರ ಎಷ್ಟು ಕಾಲದವರೆಗೆ ಅಲ್ಲಿದ್ದು ಅಂತ. And all palace problem. ಇಡೀ ಅರಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಯ್ತು. Then the king got a dream, I think so, or something. ರಾಜನಿಗೆ ಕನಸು ಬಿತ್ತು. And he realized, ಅದಕ್ಕೆ ಅರ್ಥ ಆಯ್ತು, this is Abraham's wife. ಇದು ಅಬ್ರಹಾಮನ ಹೆಂಡತಿ. Ayyo. ಅಯ್ಯಯ್ಯೋ, He called Abraham. ಅಬ್ರಹಾಮನ್ ಕರೆದ, What you did? ಏನ್ ಮಾಡ್ದೆ ನೀನು? Question comes, how did he come to know? ಪ್ರಶ್ನೆ ಏನಂದ್ರೆ ಆತನಿಗೆ ಏನ್ ಗೊತ್ತಾಯ್ತು? God showed him. ದೇವರು ಆತನಿಗೆ ತೋರಿಸಿದ. When you are pleasing God, ನೀವು ದೇವರಿಗೆ ಮೆಚ್ಚಿಸುವಾಗ, somebody against you, ಯಾರಾದ್ರೂ ನಿಮ್ ವಿರುದ್ಧವಾಗಿರುವಾಗ್ಲೂ don't go tell everyone. ಎಲ್ಲಿಗೂ ಹೋಗಿ ಹೇಳಕ್ ಹೋಗ್ಬೇಡಿ. ಅವನ ಸರಿ ಇಲ್ಲ, ಅವ್ನು ಸರಿ ಇಲ್ವಾ, ಅವ್ನು ಸರಿ ಇಲ್ಲ you ಅಂತ. leave it to God. ಈ ದೇವರಿಗೆ ಬಿಟ್ಕೊಡಿ. And what happens? ಏನಾಯ್ತು? God will stand up for you. ದೇವರು ನಿನಗೋಸ್ಕರ ಎದ್ದಿಟ್ಕೊಳ್ತಾನೆ. Hallelujah. ಹಲ್ಲೆಲೂಯಾ. And this is what happened in Abraham's time. ಇದೇ ಆಗಿದ್ದು ಅಬ್ರಹಾಮನ God ಸಮಯದಲ್ಲಿ. stood up for Abraham ದೇವರು ಅಬ್ರಹಾಮನಿಗೋಸ್ಕರ ಎದ್ದು ನಿಂತ. and changed his life. ಆತನ ಜೀವಿತವನ್ನು ಬದಲಾಯಿಸಿದ. Amen. ಆಮೆನ್. Saved his wife Sarah. ಆತನ ಹೆಂಡತಿಯನ್ನ ರಕ್ಷಿಸಿದ. Then the king told him, ಇಲ್ಲಿ ಹೇಳ್ತಾನೆ ರಾಜ, please pray for us. ದಯವಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡು. And Abraham prayed. ಅಲ್ಲಿ ಅಬ್ರಹಾಮ ಪ್ರಾರ್ಥನೆ ಮಾಡ್ದ. Do you know the secret? ಗೊತ್ತಿದೆಯಾ ರಹಸ್ಯ? We pray. ನಾವು ಪ್ರಾರ್ಥಿಸಿದ್ರೆ ಅವರಿಗೆ ಮಗು ಹಾಕಬಹುದಂತ ಏನಾಗ್ತದೆ? What happened? ಏನಾಗುತ್ತೆ? ಮಗು ಹಾಕ್ಬಾರ್ದು ಅಂತ ಪ್ರಾರ್ಥನೆ ಮಾಡಿದ್ರೆ God will do it. ಅದನ್ನ ಮಾಡ್ತಾನೆ ದೇವರು. 1 Samuel 1:10. ಒಂದು ಸಮುವೇಲ 1ನೇ ಅಧ್ಯಾಯ 10ನೇ ವಚನ. Yes, an ordinary woman. ಇಲ್ಲಿ ಒಬ್ಬ ಸಾಧಾರಣವಾದ In ಸ್ತ್ರೀ. fact, she's the second wife. ಹೇಳ್ಬೇಕಂದ್ರೆ ಎರಡನೇ ಹೆಂಡತಿ. And the other wife was getting children. In those days, 2 wives were allowed. ಆ ದಿನಗಳಲ್ಲಿ ಎರಡು ಹೆಂಡತಿಯರು ಸಂಬಂಧಿಸಲ್ಪಡ್ತಿದ್ರು. ಇನ್ನೊಬ್ಬ ಹೆಂಡತಿಗೆ ಮಕ್ಕಳು ಹುಟ್ಟಿದ್ವು. Strictly in the new covenant. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ 1 man, ಗಂಭೀರವಾಗಿ ಒಬ್ಬ ಪುರುಷನಿಗೆ 1 woman. ಒಬ್ಬ ಸ್ತ್ರೀಗೆ. If anyone goes beyond that, ಅದಕ್ಕಿಂತ ಹೆಚ್ಚಾಗಿ ಯಾರು ಹೋದ್ರೆ God's wrath will come. ದೇವರ ಕೋಪಾಗ್ನಿ ಅವರ ಮೇಲೆ ಬರುತ್ತೆ. If you're getting close to any other woman, ಯಾವ ಸ್ತ್ರೀ ಎಡೆಗೆ ಯಾರಾದ್ರೂ ಹತ್ತಿರ ಸಮೀಪ ಹೋಗ್ಲಿಕ್ಕೆ you're ಬಯಸಿದ್ರೆ getting close to fire. ನೀವು ಬೆಂಕಿಯ ಬಳಿ ಹೋಗ್ತಾ ಇದ್ದೀರಾ. You must guard your heart. ನಿಮ್ಮ ಹೃದಯವನ್ನ ಕಾಪಾಡ್ಕೊಳ್ಬೇಕು. If your wife is a bajani in the house, ನಿಮ್ಮ ಹೆಂಡತಿ ಬಜಾರಿಯಾಗಿದ್ರೆ ನಿಮ್ಮ ಮನೆಯಲ್ಲಿ thank God. ದೇವರಿಗೆ ಸ್ತೋತ್ರ ಸಲ್ಲಿಸಿ. Because the more hard wife you have, more glory will have in heaven. ಯಾಕಂದ್ರೆ ಎಷ್ಟರ ಮಟ್ಟಿಗೆ ನಿಮಗೆ ಕಠಿಣವಾದ ಹೆಂಡತಿ ಇದ್ದಾಳೋ ಅಷ್ಟರ ಮಟ್ಟಿಗೆ ಪರಲೋಕದಲ್ಲಿ ಅಷ್ಟೇ ಮಹಿಮೆ ಸಿಗುತ್ತೆ. If you have a bajani husband, ಬಜಾರಿ ಗಂಡ ಗಂಡಸರು ಬಜಾರಿ ಹೇಳ್ತಾರೆ. ಹಾ, ಬಜಾರ ಅಂತ ಹೇಳ್ಬೇಕು. ಗಂಡಂದ್ರಲ್ಲೂ ಕೂಡ ಬಜಾರ್ ಇರ್ತಾರೆ. ಬಜಾರ ಗಂಡ ಅಂತ ಹೇಳ್ಬೇಕು. If you will shut your mouth, ನೀವು ನಿಮ್ಮ ಬಾಯಿ ಮುಚ್ಚಿಕೊಂಡ್ರೆ pray, ಪ್ರಾರ್ಥಿಸಿದ್ರೆ seek the face of the Father, ದೇವರ ಮುಖಭಾವವನ್ನು more ನೋಡೋದಾದ್ರೆ glory will be in heaven for you. ಹೆಚ್ಚಿನ ಮಹಿಮೆ ನಿಮಗೆ ಸಿಗುತ್ತದೆ And ಪರಲೋಕದಲ್ಲಿ. you do the will of God, you are not at loss, you are winner. ದೇವರ ಚಿತ್ತವನ್ನು ಮಾಡುವುದಾದ್ರೆ ನೀವು ಎಂದಿಗೂ ನಷ್ಟವಾಗುವುದಿಲ್ಲ, ಯಾವಾಗಲೂ ನಿಜ ಜಯಶಾಲಿಗಳು. 1 Samuel 1:10. ಒಂದು ಸಮುವೇಲ 1:10 ಹೇಳುತ್ತದೆ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು. How she was praying? ಹೇಗೆ ಪ್ರಾರ್ಥಿಸ್ತಾ ಇದ್ದು? How you must pray? ಹೇಗೆ ಪ್ರಾರ್ಥಿಸಬೇಕು? Write down your points. ನಿಮ್ಮ ಒಂದು ಅಂಶಗಳನ್ನ Write ಬರೆದಿಟ್ಕೊಳ್ಳಿ. down the names of people. ಮತ್ತು ಜನರ ಒಂದು ಹೆಸರನ್ನ That's how ಬರೆದಿಟ್ಕೊಳ್ಳಿ. I began to pray. ಆ ರೀತಿಯಾಗಿ ನಾನು Because ಪ್ರಾರ್ಥನೆ ಮಾಡೋದಕ್ಕೆ I ಶುರು could not ಮಾಡಿದೆ. pray a long time. ನನಗೆ ತುಂಬಾ ಎಚ್ಚರಿಕೆಯಲ್ಲಿ So ಪ್ರಾರ್ಥನೆ I ಮಾಡಲಿಕ್ಕೆ decided. ನಾನು ನಿರ್ಧಾರ ಮಾಡ್ಕೊಂಡೆ. These names I'm going to ಈ pray every day. ಹೆಸರುಗಳಿಗಾಗಿ ನಾನು ಪ್ರತಿನಿತ್ಯ ಪ್ರಾರ್ಥಿಸ್ತೇನೆ. I wrote down the names. ನಾನು ಹೆಸರುಗಳನ್ನ I ಬರ್ಕೊಂಡೆ. still got that book in my ಆ house. ಪುಸ್ತಕ ಇನ್ನೂ ಕೂಡ ಇದೆ ನನ್ನ ಮನೆಯಲ್ಲಿ. My tears used to fall on the names. ನನ್ನ ಕಣ್ಣೀರು ಆ ಒಂದು ಪಟ್ಟಿಗಳ ಮೇಲೆ ಬಿತ್ತು. Lord, you saved me. ಕರ್ತನೇ ನೀನು ರಕ್ಷಿಸಿದ್ಯಾ. I want this person to be ಈ saved. ಜನರ ರಕ್ಷಣೆ ಹೊಂದಬೇಕು, ಈ ವ್ಯಕ್ತಿ ರಕ್ಷಣೆ ಹೊಂದಬೇಕು, ಈ ವ್ಯಕ್ತಿ ರಕ್ಷಣೆ If you ಹೊಂದಬೇಕು. pray that way, ನೀವು ಆ ರೀತಿ and ಪ್ರಾರ್ಥಿಸಿದ್ರೆ, you pray like Hannah prayed, ಹನ್ನನು ಪ್ರಾರ್ಥಿಸಿದ ಹಾಗೆ ಪ್ರಾರ್ಥಿಸಿದ್ರೆ, believe me, ನಂಬಿ you will see results. ನೀವು ಫಲಿತಾಂಶಗಳನ್ನು ನೋಡ್ತೀರಾ. How to become strong in the Lord? ಯಾವ ರೀತಿಯಲ್ಲಿ ಕರ್ತನಲ್ಲಿ ಪಾಲ್ಗೊಳ್ಳುವುದು? You must pray. ನೀವು ಪ್ರಾರ್ಥಿಸಬೇಕು. If you pray, ನೀವು ಪ್ರಾರ್ಥಿಸಿದ್ರೆ, now see, when nothing is happening, ಏನು ಆಗದೆ ಇರುವಾಗ no problem. ಸಮಸ್ಯೆ ಇಲ್ಲ. The problem comes. ಸಮಸ್ಯೆ
ನೀವು ಸಮಸ್ಯೆ You ಬಂದಾಗ know who gets shaken the most? ಯಾರು ಹೆಚ್ಚಾಗಿ ಅಲುಗಾಡಲ್ಪಡ್ತಾರೆ ಗೊತ್ತಾ? The people who don't pray. ಯಾವ ಜನರು ಪ್ರಾರ್ಥನೆ ಮಾಡುವುದಿಲ್ವಾ ಆ But the ಜನರು. people who pray, ಯಾವ ಜನರು ಪ್ರಾರ್ಥಿಸ್ತಾರೆ there is some strength inside. ಏನೋ ಒಳಗಡೆ ಬಲ ಇರುತ್ತೆ. They know that God is there. ಅವ್ರಿಗೆ ಗೊತ್ತಿರುತ್ತೆ ದೇವರಿದ್ದಾನೆ They know ಅಂತ. that they can go to Him and ask Him. ಅವ್ರಿಗೆ ಗೊತ್ತಿರುತ್ತೆ ಆತನ ಬಳಿಗೆ ಹೋಗ್ಬೋದು, ಅವ್ರನ್ನ ಕೇಳ್ಬೋದು. They know that this problem is going to go ಈ away. ಸಮಸ್ಯೆ ಹೊರಟೋಗುತ್ತೆ ಅನ್ನೋದು ಅವ್ರಿಗೆ ನಂಬಿಕೆ ಇರುತ್ತೆ. See here, I'll show you the difference. ನಾವಿಲ್ಲಿ ನಿಮಗೆ ವಿಭಿನ್ನತೆ When ತೋರಿಸ್ತೇನೆ. you pray, ನೀವು ಪ್ರಾರ್ಥಿಸುವಾಗ, when you don't pray. ನೀವು ಪ್ರಾರ್ಥನೆ ಮಾಡ್ತಿರುವಾಗ 2 Kings 6:17. 2 ಅರಸರು 6ನೇ ಅಧ್ಯಾಯ Here 9ನೇ is a ವಚನ. servant of a great prophet. ಇಲ್ಲಿ ಒಬ್ಬ ದೊಡ್ಡ ಪ್ರವಾದಿ ಸೇವಕರಿದ್ದಾನೆ. He is afraid when he saw the problem. ಆತನ ಸಮಸ್ಯೆಯನ್ನು ನೋಡುವಾಗ ಹೆದರಿದ. Let us say that he represents all those who have irregular prayer life. ನಾವೆಲ್ಲರೂ ಯಾವ ರೀತಿಯಲ್ಲಿ ಎಷ್ಟೋ ಜನರು ಪ್ರಾರ್ಥನೆ ಸರಿಯಾಗಿ ನಿಗದಿಯಾಗಿ ಇಟ್ಕೊಂಡಿಲ್ವೋ ಆ ರೀತಿಯಲ್ಲಿ ಪ್ರತಿಬಿಂಬಿಸ್ತಾರೆ ಅನ್ಕೊಳ್ಳೋಣ. But they don't pray. ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅದಕ್ಕಾಗಿಯೇ You have problems. ಸಮಸ್ಯೆಗಳಲ್ಲಿ ಉಂಟು. Look at this verse says. ಈ ವಚನವನ್ನು ನೋಡಿ, There's a big enemy against them. ಅವರ ವಿರುದ್ಧವಾಗಿ ಒಂದು ದೊಡ್ಡ ಶತ್ರು ಇದ್ದಾನೆ. And he could not see ಅವನು ನೋಡಕ್ಕಾಗಲಿಲ್ಲ what God was doing. ದೇವರು ಏನ್ ಮಾಡ್ತಿದ್ದಾನೆ He ಅನ್ನೋದನ್ನ. was frightened. ಅವನು ಹೆದರ್ಕೊಂಡಿದ್ದ. He was so frightened ಎಷ್ಟು ಹೆದರಿದ ಅಂದ್ರೆ that his master started to pray for him. ಅವರ ಯಜಮಾನ ಅವನಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ You ಶುರು know ಮಾಡಿದ. how frightened he became. ಎಷ್ಟು ಹೆದರಿದ ಅಂತ ಗೊತ್ತಿಲ್ಲ. He prayed the right prayer for him. ಆತ ಸರಿಯಾದ ಪ್ರಾರ್ಥನೆಯನ್ನು ಮಾಡಿದ. He prayed. ಆತನು ಪ್ರಾರ್ಥಿಸಿದ, God. ದೇವರೇ. Which God? ಯಾವ ದೇವರು? The God of Abraham. ಅಬ್ರಹಾಮನ ದೇವರೇ. Abraham was not living. ಆಗ ಅಬ್ರಹಾಮನ ಜೀವಿಸ್ತಿರ್ಲಿಲ್ಲ. But our God is living now also. ನಮ್ಮ ದೇವರು ಇವತ್ತೂ ಕೂಡ He ಜೀವಿಸ್ತಿದ್ದಾನೆ. prayed directly to him. ಆತನ ನೇರವಾಗಿ ಪ್ರಾರ್ಥಿಸಿದ. Open his eyes. ಆತನ ಕಣ್ಣುಗಳನ್ನು ತೆರೆ. Suddenly his eyes opened. ಇದಕ್ಕಿದ್ದಂಗೆ ಆತನ ಕಣ್ಣುಗಳು And what did he ತೆರೆಯಿತು. see? ಆತನ ಏನ್ ನೋಡ್ದ? ಯೆಹೋವನೇ ಇವನು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. Come on. He could see these chariots. ಈ ಎಲ್ಲ ರಥಗಳನ್ನ ನೋಡಿಗೆ ಆಯ್ತು. Can that fear come back to him? ಐದು ಭಯ ವಾಪಸ್ ಬರ್ಲಿಕ್ಕೆ ಸಾಧ್ಯನಾ? Really? ಹೇಳಿ. He can see the chariots. ಇವಾಗ ಬೆಂಕಿಯ ರಥಾಶ್ವಗಳು ಅಲ್ಲಿ ನಿಂತಿರ್ಬೇಕಾದ್ರೆ ನೋಡ್ತಾ ಇದ್ದಾನೆ. ಅದಾದ್ಮೇಲೆ ಅವನು ಭಯ ಬರುತ್ತಾ ಇವಾಗ? ಭಯ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಭಯ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ಲ. It is like you are worrying how to pay the bill. ನೀವೀಗ ಚಿಂತೆ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಹೇಗೆ ಬಿಲ್ ಕಟ್ಟೋಣ ಅಂತ. Then your husband comes home. ನಿಮ್ ಗಂಡ ಮನೆಗೆ ಬಂದು ಹೇಳ್ತಾರೆ, You know something? ನಿಮ್ಗೆ ಗೊತ್ತಿದ್ಯಾ? I found one suitcase. ಒಂದು ಸುಟ್ಕೇಸ್ ಸಿಕ್ತು. ಒಂದು suitcase ಸಿಕ್ತು. ಸುಟ್ಕೇಸ್ ಸಿಕ್ತು ಅಂತಾನೆ. ಅದರೊಳಗೆ ಏನಿದೆ ಗೊತ್ತಾ? ಏನಿದೆ ಗೊತ್ತಾ ಅದರಲ್ಲಿ? Opened it. ತಗದ. All gold and silver. ಎಲ್ಲ ಚಿನ್ನ ಬೆಳ್ಳಿ ಇದೆ. Will you worry about how to pay the bill? ಇವಾಗ ಬಿಲ್ ಹೆಂಗ್ ಕಟ್ಟಬೇಕು ಅಂತ ಭಯ ಪಡ್ತೀಯಾ? Come on, church. Will you worry? ಚಿಂತೆ ಮಾಡ್ತೀರಾ ಹೇಳಿ? Nobody will worry. ಯಾರು ಕೂಡ ಚಿಂತೆ ಮಾಡೋಲ್ಲ ಅಲ್ವಾ? So we find ನಾವು ನೋಡ್ತೀವಿ when his eyes are open. ಈ ಕಣ್ಣುಗಳು ತೆರೆಯಲ್ಪಟ್ಟುವಾಗ He said, why should I worry? ಆತನ ಹೇಳ್ತಾರೆ, ಇವಾಗ ನಾನು ಯಾಕೆ ಚಿಂತೆ ಮಾಡ್ಬೇಕು? Maybe you're so frightened you want to go and die. ಎಷ್ಟೊಂದು ಹೆದರ್ಕೊಂಡಿದ್ದಾದ್ರೆ ಸಾಯ್ಬೇಕು ಅನ್ನೋ ಹೋಗಿರ್ಬೋದು ನಾವು. Soon as he saw, ಆತ ನೋಡಿದ ತಕ್ಷಣ there are more with us than against us. ಎಷ್ಟೋ ಜನರು ನಮ್ಮ ಪರವಾಗಿದ್ದಾರೆ. You will see how wonderfully God will answer your ನೀವು prayer. ನೋಡ್ತೀರಾ ಯಾವ ರೀತಿಗೆ ದೇವರು ಅದ್ಭುತವಾಗಿ ನಿಮ್ಮ ಪ್ರಾರ್ಥನೆ Make your prayer life big, ನಿಮ್ಮ ಪ್ರಾರ್ಥನೆ ಜೀವಿತವನ್ನ ದೊಡ್ಡದಾಗಿ ಮಾಡ್ಕೊಳ್ಳಿ. because our God is a prayer answering God. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರಾಗಿದ್ದಾರೆ. Amen. ಆಮೆನ್. Husband and wife, ಗಂಡ ಹೆಂಡತಿ pray for your children. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ. Cry for God for your children. ದೇವರಲ್ಲಿ ಮೊರೆ ಇಡಿ ನಿಮ್ಮ ಮಕ್ಕಳಿಗಾಗಿ. As Abraham saw the answer, ಅಬ್ರಹಾಮನ ಉತ್ತರ ನೋಡಿದ ಹಾಗೆ you will see the answer in your children. ನೀವು ಕೂಡ ನಿಮ್ಮ ಮಕ್ಕಳಿನಲ್ಲಿ ಉತ್ತರವನ್ನು Ask ನೋಡ್ತೀರಾ. God what you want them to be. ಕೇಳ್ಕೊಳ್ಳಿ ಕರ್ತನಕ್ಕರಾಗಿ ಅವ್ರು ಏನಾಗ್ಬೇಕು Lord, ಅಂತ. why did Abraham not pray, Lord, make Ishmael to serve you? I do not. ನನಗೆ ಗೊತ್ತಿಲ್ಲ ಯಾಕೆ ಅಬ್ರಹಾಮನ ಪ್ರಾರ್ಥನೆ ಮಾಡಲಿಲ್ಲ. ಕರ್ತನೇ ನೀನು ಇಷ್ಮಾಯೇಲನ್ನು ನಿನಗೆ ಸೇವೆ ಮಾಡುವಂತೆ ಮಾಡು ಅಂತ. Sadly, ದುಃಖಕರವಾಗಿ you should have prayed that. ಆತರ ಆ ಪ್ರಾರ್ಥನೆ ಮಾಡಬೇಕಿತ್ತು. But he never did that. ಆತರ ಅದನ್ನ ಮಾಡಲಿಲ್ಲ. Then we see Hannah ಹಣ್ಣನ್ನು ನಾವು after ನೋಡ್ತೀವಿ. crying, ಮೊರೆ ಇಟ್ಟಾದ್ಮೇಲೆ praying, ಪ್ರಾರ್ಥನೆ ಮಾಡ್ತೇವೆ. suddenly God answered the prayer. ಇದಕ್ಕಿದಂಗೆ ಆ ಪ್ರಾರ್ಥನೆಗೆ ಯಾವ ದೇವರು ಉತ್ತರ ಕೊಡುವುದನ್ನು God ನೋಡ್ತೇವೆ. spoke to Eli. ದೇವರು ಎಲಿಯ ಮುಖಾಂತರ Now ಮಾತನಾಡಿದ. God will speak to you not through Eli anymore, but He will speak to you through the Holy Spirit. ಈಗ ಮೊದಲು ದೇವರು ನೋಡ್ತೇವೆ, ದೇವರು ಎಲಿಯ ಮುಖಾಂತರ ಹಣ್ಣಗಳಿಗೆ ಮಾತನಾಡಿದ. ಆದ್ರೆ ಈಗ ದೇವರು ಎಲಿಯ ಮುಖಾಂತರ ಮಾತನಾಡುವುದಿಲ್ಲ, ಪವಿತ್ರಾತ್ಮನ ಮುಖಾಂತರ ದೇವರು In the 27th verse what we read? 22ನೇ ವಚನದಲ್ಲಿ 22. 27ನೇ ವಚನದಲ್ಲಿ ನಾವು ನೋಡ್ತೀವಿ. 1 ಸಮುವೇಲ 1ನೇ ಅಧ್ಯಾಯ 27.
Later translation, she says, ಇಲ್ಲಿ ಹೇಳ್ತಾಳೆ ಆಕೆ, God has answered my prayer. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ. She's rejoicing now. ಸಂತೋಷ ಪಡ್ತಿದ್ದಾಳೆ. There are times of tears. ಒಂದು ಗಂಟೆಯಿಂದ ಸಮಯವಿತ್ತು. 5:13 James says, if you are in trouble, ನೀವು 5ನೇ ಅಧ್ಯಾಯ 11ನೇ ವಚನ ಹೇಳಿದರೆ ಯಾಕೋಬ ನೀವು ಕಷ್ಟಕ್ಕೆ ಈಡಾಗುವಾಗ pray. ಪ್ರಾರ್ಥನೆ ಮಾಡು. Elijah prayed. ಎಲಿಯ ಪ್ರಾರ್ಥನೆ ಮಾಡಿದ. 3.5 years. 3.5 ವರ್ಷಗಳ ಕಾಲ God never sent the rain. ದೇವರು ಮಳೆಯನ್ನು ಕಳಿಸಲಿಲ್ಲ. Think of prayer. ಆಲೋಚನೆ ಮಾಡಿ ಪ್ರಾರ್ಥನೆ It's ಬಗ್ಗೆ. a dynamite. ಅದೊಂದು ಡೈನಮೈಟ್ ಇದ್ದ ಹಾಗೆ. Think if you neglect your prayer time, ನೀವು ಪ್ರಾರ್ಥನೆ ಜೀವಿತವನ್ನು ಕಡೆಗಣಿಸುವುದಾಗಿ you're ಆಲೋಚನೆ neglecting ಮಾಡಿ. such a blessing. ಅಂತ ಆಶೀರ್ವಾದವನ್ನು ನೀವು ಕಡೆಗಣಿಸ್ತಾ ಇದ್ದೀರಾ. Dear church, ಪ್ರಿಯ ಸಭೆಯೇ, look at what God says about prayer. ಪ್ರಾರ್ಥನೆ ಬಗ್ಗೆ ದೇವರು ಹೇಗೆ ಹೇಳ್ತಾನೆ There's one man ಅನ್ನೋದನ್ನು named Jabez. ಒಬ್ಬ ವ್ಯಕ್ತಿ ಇದ್ದಾನೆ ಯಾಬೇಚ ಅಂತ. Jabez was named sorrow by his mother. I don't know why. ಯಾಬೇಚನ ತಾಯಿ ಆತನನ್ನ ವೇದನೆ ಅಂತ ಹೇಳಿ ಹೆಸರಿಟ್ಲು. ಯಾಕೆ ಅಂತ Jabez means dry. ಯಾಬೇಚ ಅಂದ್ರೆ ಅರ್ಥ ಒಣಗಿದ್ದು. When you name your children, ನಿಮ್ಮ ಮಕ್ಕಳಿಗೆ ಹೆಸರಿಡುವಾಗ you must name them good names. ನೀವು ಒಳ್ಳೆ ಹೆಸರನ್ನ ಇಡಬೇಕು. Because the name you name your children, ಯಾವ ಹೆಸರಲ್ಲಿ ನೀವು ಇಡ್ತೀರೋ every day you're calling them. ನೀವು ಪ್ರತಿನಿತ್ಯ ಅದೇ ಹೆಸರನ್ನ ಕರೀತಿದ್ದೀರಾ So ಅವ್ರನ್ನ. from small, ಚಿಕ್ಕ ವಯಸ್ಸಿನಿಂದ they call him Jabez what in our language? ಯಾಬೇಚ ಅಂತ ಕರೆದ್ರೆ ನಮ್ಮ ಒಂದು ಭಾಷೆಯಲ್ಲಿ ಏನಂತ ಕರಿತೀವಿ? ವೇದನೆ. ವೇದನೆ ವೇದನೆ ಬಾ. ಯಾರು ಮಾಡಿದ್ರು? ವೇದನೆ ಮಾಡಿದ್ರು. ಯಾರು ಮಾಡಿದ್ದು ಅಂದ್ರೆ ವೇದನೆ ಮಾಡಿದ್ದು ಅಂತೀವಿ. Is it not? ಹೌದಲ್ವಾ? Small. ಚಿಕ್ಕ What happened to ವಯಸ್ಸಿಂದ this life? ಅವನ ಜೀವನಕ್ಕೆ ಏನಾಯ್ತು? Became ವೇದನೆ only. ವೇದನೆಯ ರೀತಿಯಲ್ಲಿ ಆಗೋಯ್ತು. My name is Joel. ನನ್ನ ಹೆಸರು ಜೋಯಲ್. Meaning Yahweh is God. ಅದರ್ಥ ಯಾವೇ ಆತನ ದೇವರು. So they were telling me from small, ಚಿಕ್ಕ ವಯಸ್ಸಿನಿಂದ ನನಗೆ ಏನ್ ಹೇಳ್ತಿದ್ರು? Yahweh is God, come here. ಯಾವೇ ಅವನ ದೇವರು ಬಾಯಿ. Yahweh ನಮ್ಮ ದೇವರ. ಯಾವೇ ನನ್ನ ದೇವರಾದ್ರು. That's why there's a man named Nabal in the Bible. ನಬಾಲ್ ಅಂತ ಒಬ್ಬ ಹೆಸರಿನ ವ್ಯಕ್ತಿ ಇದ್ದಾನೆ ಸತ್ಯವೇದದಲ್ಲಿ. Nabal ಅಂದ್ರೆ ಏನ್ ಗೊತ್ತಾ? ನಬಾಲ್ ಅಂದ್ರೆ ಹೆಸರಿನ ಅರ್ಥ ಏನ್ ಗೊತ್ತಾ? Failure. ಸೋಲು. ಸೋಲು ಬಾಗಲಿ, ಸೋಲು ಹೋಗಲಿ. ನಿಮ್ಮ ಮಗನ ಹೆಸರು ಏನೋ ನಮ್ಗೆ ಗೊತ್ತಿಲ್ಲ. ನೀವೇನು ನಿಮ್ಮ ಮಗನ ಹೆಸರು ಹಾಕಿದೆಯಾ? You must think nicely. ನೀವು ಆಲೋಚನೆ ಮಾಡಬೇಕು ನಿಮ್ಮ ಮಗನ ಹೆಸರು ಇರುವುದಕ್ಕಿಂತ ಮುಂಚೆ. Jabez 4th chapter 9 and 10 verse 1 Chronicles. ಒಂದು ಪೂರ್ವಕಾಲದ ಅಂತ 4ನೇ ಅಧ್ಯಾಯ 9-10. ನಮ್ಮ ದೇವರು prayer answering God. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. Hallelujah. ಹಲ್ಲೆಲೂಯಾ. Who's Jabez? ಯಾರು ಯಾಬೇಚ? He's one person living in this world. ಈ ಒಂದು ಈ ಪ್ರಶ್ನೆಯಲ್ಲಿ ಜೀವಿಸ್ತಾ ಇರುವಂತ ಒಬ್ಬ ವ್ಯಕ್ತಿ. He believed in the God of Israel. ಆತನ ಇಸ್ರಾಯೇಲ್ ದೇವರನ್ನು ನಂಬಿದ. Only the Supreme Almighty can change things. ಸರ್ವಶಕ್ತನಾದ ಸರ್ವಭೌಮನಾದ ದೇವರು How many ಮಾತ್ರ believe? ಸಂಗತಿಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ಎಚ್ಚರ. God can change things. ದೇವರು ಸಂಗತಿಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ. Amen. Amen. It's only your unbelief stops you. ನಿಮ್ಮಲ್ಲಿರುವಂತ ಅಪನಂಬಿಕೆ ಅದನ್ನ ತಡೆಗಟ್ಟುತ್ತೆ ಅಷ್ಟೇ. Jabez can see his life. ಯಾಬೇಚ ಆತನ ಜೀವಿತವನ್ನು ನೋಡ್ಲಿಕ್ಕೆ And ಸಾಧ್ಯ. he cried to God. ಅದನ್ನ ಹೇಗೆ ಮೊರೆ ಇಟ್ಟ. And lo and behold, ಈಗೋ ಹೀಗಾಯ್ತು. people are watching him. ಜನರು ಅವ್ನು ನೋಡ್ತಿದ್ದಾರೆ. He's become a blessing ಅವನಿಗೆ ಆಶೀರ್ವಾದವಾಗ್ಬಿಟ್ಟ. because of his prayer life. ಯಾಕಂದ್ರೆ ಅವನ ಪ್ರಾರ್ಥನೆ He knew who he has to go and ask things. ಆತನಿಗೆ ಗೊತ್ತಿತ್ತು ಆತ ಯಾರ ಬಳಿಗೆ ಹೋಗಿ ವಸ್ತುಗಳನ್ನು He ಕೇಳಬೇಕು ಅಂತ. knew he will get an answer. ಆತನಿಗೆ ಗೊತ್ತಿತ್ತು ಆತನಿಗೆ ಆ ಉತ್ತರ When ಸಿಕ್ಕುತ್ತದೆ. you pray, do you pray like that? ನೀವು ಪ್ರಾರ್ಥಿಸುವಾಗ ನೀವು ಆ ರೀತಿ Surely this ಪ್ರಾರ್ಥಿಸುತ್ತೀರಾ? God will answer me. ನಿಜವಾಗಿಯೂ ಈ ದೇವರು ನನಗೆ ಉತ್ತರ ಕೊಡ್ತಾನೆ. Whatever is your problem, ನಿಮ್ಮ ಸಮಸ್ಯೆ ಏನೇ ಇರಲಿ, our God has an answer. ನಮ್ಮ ದೇವರ ಬಳಿ ಉತ್ತರ ಇದೆ. No matter how, what the doctors say. ಡಾಕ್ಟರ್ಸ್ ಗಳು ಏನೇ ಹೇಳಿ. Let us look ನಾವು ನೋಡೋಣ. in 2 Kings 20. 2 ಅರಸರು 20ನೇ ಅಧ್ಯಾಯ. What I'm sharing with you today. ನಿಮ್ಮ ಜೊತೆ ನಾನು ಏನು ಹಂಚ್ಕೊಳ್ತಾ ಇದ್ದೀನಿ? How to become strong in the Lord. ಯಾವ ರೀತಿಯಲ್ಲಿ ಕರ್ತನಲ್ಲಿ ಬಲಗೊಳ್ಳುವುದು. 20th verse, first verse says, 20ನೇ ಅಧ್ಯಾಯ 2 ಅರಸರು 20ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. I want to show another story. ನಾನು ಇನ್ನೊಂದು ಕಥೆಯನ್ನು ತೋರಿಸಲು Ezekiel. ಇಷ್ಟಪಡ್ತೀನಿ. ಎಸೆಕಿಯ He's dying. ಆತ ಸಾಯ್ತಿದ್ದಾನೆ. He's dying because there's a wound in his body. ಆತರ ಒಂದು ದೇಹದಲ್ಲಿ ಒಂದು ಗಾಯವಾಗಿತ್ತು, ಅದರಿಂದ ಸಾಯುವಂತ ಸ್ಥಿತಿಗೆ ಬಂದಿದ್ದ. And even the prophet came and told him, ಒಬ್ಬ ಪ್ರವಾದಿ ಕೂಡ ಬಂದು ಹೇಳ್ತಾನೆ, you're going to die. ನೀನ್ ಸಾಯ್ತೀಯಾ ಅಂತ. But ಆದ್ರೆ he never allowed the fear to grip him. ಆ ಭಯವನ್ನ ಇಲ್ಲದಕ್ಕೆ ಅಂತ This ಬಿಟ್ಟಿಲ್ಲ. story is in the 37th chapter of Isaiah. ಯೆಶಾಯ 37ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. You can read it at home ನೀವು because ಅದರ ಮನೆಯಲ್ಲಿ ಓದಬಹುದು. think of this. ನೀವು He's going to die. ಆತ ಸಾಯಲಿಕ್ಕಿದ್ದಾನೆ. Doctors are
also said, "No. Oh, I'm going to die." ಓ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಭಯ. When you go to the hospital, what the doctors drive into you? ನೀವು ಆಸ್ಪತ್ರೆಗೆ ಹೋಗುವಾಗ ಡಾಕ್ಟರ್ಸ್ ಗಳು ಏನ್ ಹೇಳ್ತಾರೆ? Fear. ಭಯವನ್ನು ಹಾಕ್ತಾರೆ. But believers don't take the Bible. ವಿಶ್ವಾಸಿಗಳು ಸತ್ಯವೇದವನ್ನು ತೆಗೆದುಕೊಳ್ಳಲ್ಲ. No, I will go and pray to my Father. ನಾನು ಹೋಗಿ ನನ್ನ ತಂದೆಯ ದೇವರಿಗೆ ಪ್ರಾರ್ಥನೆ What ಮಾಡ್ತೀನಿ. he says, I will sing. ಆತನು ಏನ್ ಹೇಳ್ತಾನೋ ಅದನ್ನ ನಾನು ಮಾಡ್ತೀನಿ. Then what happened to Ezekiel? ಅದೇ ಇಲ್ಲಿ ಎಸೆಕಿಯೇಲ್ ಏನಾಯ್ತು? He got healed. ಆತನು ಗುಣ ಹೊಂದಿದ. Can you imagine? ಆಲೋಚನೆ He's ಮಾಡಲಿಕ್ಕೆ come ಸಾಧ್ಯ close ಇಲ್ಲ. to death. ಆತನು ಸಾವಿನ ಹತ್ತಿರ 100% to die. 100% He ಸಾಯಲೇಬೇಕು. prayed to the same God. ಆತನು ಅದೇ ದೇವರಿಗೆ ಆತನು ಪ್ರಾರ್ಥಿಸಿದ. And God never allowed him to die. ದೇವರು ಆತನನ್ನು ಸಾಯುವುದಕ್ಕೆ ಬಿಡಲಿಲ್ಲ. Hallelujah. Hallelujah. The most greatest miracle I find ಅತಿ ಶ್ರೇಷ್ಠವಾದ ಅದ್ಭುತ ನಾನು is not ಕಂಡುಕೊಂಡಿದ್ದು about Ezekiel. ಇದು ಎಸೆಕಿಯೇಲ್ ಬಗ್ಗೆ ಅಲ್ಲ. It's about his son, ಆತನ ಮಗನ ಬಗ್ಗೆ, Manasseh. ಮನಸ್ಸೆ ಬಗ್ಗೆ. What did Manasseh do? ಮನಸ್ಸೆ ಏನ್ ಮಾಡ್ದ? He was a very wicked king. ಆತನ ಒಬ್ಬ ದುಷ್ಟನಾದ ರಾಜನಾಗಿದ್ದ. What he did? ಅವನೇನ್ ಮಾಡ್ತಾನೆ? He lived a very bad life. ಆತನ ಕೆಟ್ಟ ಜೀವಿತವನ್ನ ನಡೆಸಿದ. We can read about his sins in the 33rd chapter of 2nd Chronicles. ಎರಡು ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯದಲ್ಲಿ ನೋಡಬಹುದು. You can see his life. ಆತನ ಜೀವಿತವನ್ನು ನೋಡಬಹುದು. Horrible life. ಅದು ದುಷ್ಟವಾದ ಜೀವಿತ. He shut down the church. ಆತನ ಸಭೆಗಳನ್ನ ಮುಚ್ಚಿದ. He brought pagan idols into the church. ಒಂದು ಅನ್ಯ ದೇವರುಗಳ ವಿಗ್ರಹಗಳನ್ನ ತಂದ ಸಭೆ ಒಳಗಡೆ. He stopped worship to the true God. ಆತ ನಿಜವಾದ ಸತ್ಯ ದೇವರಿಗೆ ಆರಾಧನೆ For how many years? ಮಾಡುತ್ತಾ ಎಷ್ಟು ವರ್ಷಗಳ ಕಾಲ? 50 plus years. 50 ವರ್ಷಕ್ಕಿಂತಲೂ ಹೆಚ್ಚಾಗಿ. Can you imagine? ಆಲೋಚನೆ ಮಾಡಿ Such ಸಾಧ್ಯ. a rotten fellow. ಅಂತ ರೀತಿಯ ದುಷ್ಟ ವ್ಯಕ್ತಿ. But when he repented. ಆತನ ಪಶ್ಚಾತ್ತಾಪ ಪಟ್ಟಾಗ Meanwhile, what happened? ಅದರ ಬದಲಿಗೆ ಏನಾಯ್ತು? He was defeated. ಅವನು ಸೋಲ್ಪಟ್ಟ. King came, captured him, taken him to his. ಒಬ್ಬ ರಾಜ ಬಂದ್ಬಿಟ್ಟು ಅವನ ಸೆರೆ ಹಿಡಿದು ಅವನ ರಾಜ್ಯಕ್ಕೆ Now ಕರ್ಕೊಂಡು he's in ಹೋದ. jail. ಈಗ ಅವನು ಜೈಲಲ್ಲಿದ್ದಾನೆ. His enemy has kept him in jail. ಅವನ ಶತ್ರು ಅವನನ್ನ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. In that jail, ಆ ಸೆರೆಮನೆಯಲ್ಲಿ he started to pray. ಆತನ ಪ್ರಾರ್ಥನೆ ಮಾಡೋದಕ್ಕೆ And what ಪ್ರಾರಂಭಿಸಿದ. says? ಏನಿರುತ್ತೆ? The Lord brought him back ದೇವರು ಆತನನ್ನ ಮತ್ತೆ ವಾಪಸ್ and made him king again in Israel. ಆತನನ್ನ ಇಸ್ರಾಯೇಲ್ನ ಮೇಲೆ ರಾಜನಾಗಿ ಮತ್ತೆ ಮಾಡಿದ. And Manasseh knew ಮನಸ್ಸೇ ಗೊತ್ತಾಯ್ತು, this God is true. ಈ ದೇವರು ನಿಜವಾದವನು. What a miracle. ಎಂತ ಅದ್ಭುತ. Kingdom gone. ರಾಜ್ಯಭಾರ ಹೋಯ್ತು. He prayed. ಪ್ರಾರ್ಥಿಸಿದ. Kingdom come back. ರಾಜ್ಯಭಾರ ವಾಪಸ್ ಬಂತು. Come on, church. ಆಲೋಚನೆ ಮಾಡಿದವರಿಗೆ This is how you become strong in the ಈ Lord. ರೀತಿಯಾಗಿ ಕರ್ತನಲ್ಲಿ ಬಲಗೊಳ್ತೀರಾ. Finally, turn to 1 Corinthians. ಕಡೆಯದಾಗಿ 1 ಕೊರಿಂಥದವರಿಗೆ 9ನೇ ಅಧ್ಯಾಯ. Prayer time. ಪ್ರಾರ್ಥನೆ ಸಮಯ. It must be a must in all our lives. ಇದು ಇರುವಂತ ಒಂದು ನಮ್ಮ ಜೀವಿತದಲ್ಲಿ ಒಂದು I ಸಂಗತಿಯಾಗಿದೆ. understand when you can't pray. ನೀವು ಪ್ರಾರ್ಥನೆ ಮಾಡದೇ ಇರುವಾಗ ನನಗೆ ಅರ್ಥ I ಆಗುತ್ತೆ. understand when you say you struggle to pray. ನೀವು ಕಷ್ಟಪಡ್ತೀರಾ ಅಂತ ಹೇಳುವಾಗ ಪ್ರಾರ್ಥನೆ ಮಾಡೋದಕ್ಕೆ ನಿಮಗೆ Because ಅರ್ಥ I ಆಗುತ್ತೆ. also ನಾನು ಕೂಡ was in that same condition. ಅದೇ ರೀತಿಯ ಪರಿಸ್ಥಿತಿಯಲ್ಲಿದ್ದವನೇ. But what I did, ಆದರೆ ನಾನೇನ್ ಮಾಡ್ದೆ? every time I could not pray, ಪ್ರತಿ ಬಾರಿ ನಾನು ಪ್ರಾರ್ಥನೆ I would go ಮಾಡೋದಕ್ಕೆ to ಆಗಲ್ಲ Jesus. ಅನ್ನುವಾಗ ಯೇಸುವಿನ ಬಳಿಗೆ ಹೋದೆ. I'll go to Jesus. ಯೇಸು ಬಳಿಗೆ ಹೋಗ್ತಿದ್ದೆ. Who is Jesus? ಯಾರು ಯೇಸು? Is Yahweh who came in the flesh. ಆತನು ಶರೀರ ಭಾವದಲ್ಲಿ ಬಂದಂತ Hallelujah! The God Abraham was praying to. ಯಾವ ದೇವರಿಗೆ ಅಬ್ರಹಾಮನು ಪ್ರಾರ್ಥಿಸಿದ್ದೋ He came to this world. ಆತನ ಪ್ರಪಂಚಕ್ಕೆ ಬಂದ. He walked among the people. ಆತನ ಜನರ ಮಧ್ಯದಲ್ಲಿ He ನಡೆದ. gave us many promises. ಆತನು ಎಷ್ಟು ವಾಗ್ದಾನಗಳನ್ನು ನಮಗೆ ಕೊಟ್ಟ. Till today. ಇವತ್ತಿನವರೆಗೂ Those promises are working. ಆ ವಾಗ್ದಾನಗಳು ಕಾರ್ಯ Come ಮಾಡ್ತಾ on, ಇವೆ. church. Can you imagine? ಆಲೋಚನೆ ಮಾಡಲಿಕ್ಕೆ ಸಾಧ್ಯನಾ? Mother Mary. ತಾಯಿಯಾದ ಮರಿಯಳು ಅಷ್ಟೇ ಮಾಡಿ. She carried the baby in her arms. ಆ ಮರಿಯಳಾದ ತಾಯಿ ಆ ಮಗುವನ್ನ ಕೈಯಲ್ಲಿ ಹೊತ್ತಳು. Yes or no? ಹೌದಲ್ವಾ? She's feeling, ಹೊತ್ಕೊಂಡು ಹಿಂಗೆಲ್ಲ ಆಡಿರ್ಬೋದಲ್ಲ, ಮುಚ್ಕೊಂಡಿರ್ಬೋದು. Kiss God. What a privilege. ಎಂತ ಸೌಭಾಗ್ಯ, What a privilege for Mother Mary. ಎಂತ ಸೌಭಾಗ್ಯ ತಾಯಿಯಾದ ಮರಿಯಳಿಗೆ. She would have hugged him. ಆಕೆ ಮಗುವನ್ನು How ತಕ್ಕೊಂಡಿರ್ಬೋದು. much she cared for him. ಎಷ್ಟು ಮಟ್ಟಿಗೆ ಆರೈಸಿದ್ರು. What a privileged lady. ಎಂತ ಸೌಭಾಗ್ಯವುಳ್ಳ Come on, church. Having God in your own house. ಸಭೆಯ ಆಲೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ದೇವರ ವಾಸ ಮಾಡುವುದನ್ನು ನೋಡುವುದು. The one who created the whole universe. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದು The one who holds everything. ಎಲ್ಲವನ್ನ ಕೈಯಲ್ಲಿ ಹಿಡಿದುಕೊಂಡಿರುವಾತವನು. He was born as a small baby. ಆತನು ಚಿಕ್ಕ ಮಗುವಾಗಿ ಹುಟ್ಟಿದನು. He visited us. ಆತನು ನಮ್ಮನ್ನ ಭೇಟಿ ಮಾಡಿದ. He dwelt among us. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ. And today he is listening to you. ಇವತ್ತು ನಿಮ್ಮ ಪ್ರಾರ್ಥನೆಗೆ ಆತನಿಗೆ ಕೇಳಿಸುತ್ತಿದ್ದಾನೆ. Church, from today, ಸಭೆಯ if you ಇವತ್ತಿನಿಂದ can't pray, ನೀವು ಪ್ರಾರ್ಥನೆ ಮಾಡಕ್ಕಾಗ್ತಿಲ್ಲ go and ಅಂದ್ರೆ ask him. ಹೋಗಿ ಕೇಳಿ, Give me grace. ನನಗೆ ಕೃಪೆ ಕೊಡು. I want to pray.
ನಾನು ಪ್ರಾರ್ಥಿಸಬೇಕು. Now in the 9th chapter of 1 Corinthians, 1 ಕೊರಿಂಥದವರಿಗೆ 9ನೇ ಅಧ್ಯಾಯದಲ್ಲಿ if you want to be a winner, ನೀವು ಒಬ್ಬ ಜಯಶಾಲಿ ಆಗಬೇಕು ಅಂತ ಬಯಸುವುದಾದರೆ you must overcome your flesh. ನಿಮ್ಮ ಒಂದು ಶರೀರ ಭಾವದ ಮೇಲೆ ಜಯವನ್ನು ಹೊಂದಿಕೊಳ್ಳಬೇಕು. You should not give in to your flesh. ನಿಮ್ಮ ಶರೀರ ಭಾವನೆಗೆ ನಿಮ್ಮನ್ನ ಒಪ್ಪಿಸಿಕೊಡಬಾರದು. Your flesh will demand from you. ನಿಮ್ಮ ಶರೀರ ಭಾವ ನಿಮ್ಮಲ್ಲಿ ಆಕಾಂಕ್ಷಿಸುತ್ತೆ. I need the Holy Spirit to show you that. ನನಗೆ ಪವಿತ್ರಾತ್ಮನ ಅವಶ್ಯಕತೆ ಇದೆ ನಿಮಗೆ Your flesh is the most one of your enemy. ನಿಮ್ಮ ಶರೀರ ಭಾವ ಏನಿದೆ ಅದು ನಿಮಗೆ ಶತ್ರುಗಳಲ್ಲಿ ಒಂದು ಶತ್ರುವಾಗಿದೆ. Many times ಎಷ್ಟೋ ಬಾರಿ believers will go with their own flesh ವಿಶ್ವಾಸಿಗಳು ಆ ಶರೀರ ಭಾವನೆಗೆ ಹೋಗ್ತಾರೆ rather be an enemy. ಅಥವಾ ಶತ್ರುವಾಗುವುದಕ್ಕಿಂತ ಹೆಚ್ಚಾಗಿ I'm telling you. ನಾನು ಹೇಳ್ತೇನೆ. Paul says, ಸಪೋರ್ಟ್ ಹೇಳ್ತಾನೆ, when I run, ನಾನು ಓಡಿದಾಗ buffet this body. ಈ ಒಂದು ದೇಹವನ್ನ ಜಜ್ಜಿ ಸ್ವಾಧೀನಪಡಿಸಿಕೊಳ್ತೀನಿ. Judging. Judging. It says it. Punishes it. ಅದಕ್ಕೆ ಜಜ್ತಾನೆ ಅಂತ ಕೆಲವರು ಹೇಳ್ತಾರೆ. ನಿದ್ರೆ ಮಾಡಿದ್ರೆ ಯಾವಾಗ ಎದ್ದು ಹೋಗ್ತಾರೆ ಗೊತ್ತಿಲ್ಲ. I'm saying when they sleep, ನಾನು ಹೇಳ್ತೇನೆ, ಕೆಲವರು ನಿದ್ರೆ ಮಾಡಿದ್ರೆ ಯಾವಾಗ ಎದ್ದೇಳ್ತಾರೆ ಅವರಿಗೆ ಗೊತ್ತಿರಲ್ಲ. ಗ್ಯಾರಂಟಿ ಹೇಳೋದು ಗೊತ್ತಿಲ್ಲ. ಗ್ಯಾರಂಟಿ ಯಾವಾಗ ಹೇಳೋದು ಗೊತ್ತಿಲ್ಲ. ಅವರು ಒಂದ್ಸಲ 24 ಗಂಟೆ ಸ್ಲೀಪ್ ಮಾಡೋದು ಗೊತ್ತಿಲ್ಲ. 24 ಗಂಟೆಗಳ ಕಾಲ ಕೂಡ ನಿದ್ರೆ ಮಾಡ್ತಿರ್ಬೋದು. What are you doing? ಏನ್ ಮಾಡ್ತಿದ್ದೀರಾ? ಫ್ಲೆಶ್ಗೆ ನಿಮ್ಮ ಶರೀರ ಭಾವಕ್ಕೆ ಏನ್ ಮಾಡ್ತಿದ್ದೀರಾ? ಅದಕ್ಕೆ ಅದರ ಒಂದು ಭಾವಕ್ಕೆ ನೀವು ಕೊಟ್ಕೊಳ್ತೀರಾ. You must be disciplined. ನೀವು ಶಿಸ್ತುಬದ್ಧರಾಗಿರ್ಬೇಕು. Must be disciplined. ಶಿಸ್ತುಬದ್ಧರಾಗಿರ್ಬೇಕು. If you join the army, ಒಂದು ಸೇನೆಗೆ ಸೇರ್ಪಟ್ರೆ ನೀನು ಹೇಳಿದಾಗಲ್ಲ ಏನಪ್ಪ ಯಾಕೆ ಬೇಗ ಹೋಗ್ತೀಯಾ ಯಾಕೆ ನಾನು ಎದ್ದೇಳಿಸ್ತೆ ಅಂತ ಕೇಳೋದು ಕೇಳ್ಬಿಟ್ಟು Hey, you must come for exercise. ಏ ಬಾಪ್ಪ ನೀನು ಅಭ್ಯಾಸ ಮಾಡ್ಕೋ. ಯಾವಾಗ ನಾನು ಬರಲ್ಲ ಅಂತಂದ್ರೆ ಹೋಗಲೇ ನಾನು ಬರಲ್ಲ. ಏ ಹೋಗಲಿ ನಾನು ಬರಲ್ಲ ಅಂದ್ರೆ We can't say that. ಇವತ್ತು ಹೇಳಕ್ಕಾಗಲ್ಲ. My dad used to tell, ನಮ್ಮ ಅಪ್ಪ ಹೇಳ್ತಿದ್ರು, if you go 5 minutes late, 5 ನಿಮಿಷ ತಡವಾಗಿ ಹೊರಟೋಗ್ಬಿಡು. you have to carry a heavy rifle ಅವನು ದೊಡ್ಡ ಭಾರವಾದ ರೈಫಲ್ ಇಟ್ಕೊಂಡು ಕುತ್ಕೋಬೇಕು, and walk. ನಡಿಬೇಕು ಕುತ್ಕೊಂಡು. Eyes will go. ನಿಮ್ಮ ತೊಡೆ ತಗೊಂಡು But next day you will not come late. ಮುಂದಿನ ದಿನ ಮಾತ್ರ ತಡವಾಗಿ ನೀನು ಬರಲ್ಲ. You are punishment. But ಅಯ್ಯೋ ಆ ಪನಿಷ್ಮೆಂಟ್ That is why ಅದಕ್ಕಾಗಿ when the Chinese came against our people, ಚೈನೀಸ್ ಅವರು ನಮ್ಮ ವಿರುದ್ಧವಾಗಿ ಬಂದಾಗ ಜನರ our ವಿರುದ್ಧವಾಗಿ army was victorious ನಮ್ಮ ಸೇನೆ ಜಯಶಾಲಿಗಳಾಯಿತು. because they do lots of exercise. ಯಾಕಂದ್ರೆ ಹೆಚ್ಚಿನದಾಗಿ ವ್ಯಾಯಾಮವನ್ನ ಮಾಡ್ತಾ ಇರ್ತಾರೆ ಅವರು. If you don't pray, ನೀವು ಪ್ರಾರ್ಥಿಸಲಿಲ್ಲ ಅಂದ್ರೆ when the enemy comes, ಶತ್ರು ಬಂದಾಗ sad. ದುಃಖ, I see lives will get destroyed. ಜೀವಿತಗಳು ನಾಶ ಹೊಂದುತ್ತವೆ. People leave Jesus ಜನರು ಯೇಸುವನ್ನು ಬಿಟ್ಬಿಡ್ತಾರೆ because of the problems. ಆ ಸಮಸ್ಯೆಗಳಲ್ಲಿ They ಇರ್ತಕ್ಕಿಂತ. have no faith to pray. ಯಾಕಂದ್ರೆ ಅವರಲ್ಲಿ ನಂಬಿಕೆ ಇರುವುದಿಲ್ಲ ಪ್ರಾರ್ಥನೆ Paul ಮಾಡೋದು. says, ಇಲ್ಲಿ ಪೌಲನು ಹೇಳ್ತಾನೆ, I am running the race. ನಾನು ವೇಗದ ಓಟದಲ್ಲಿ I ask you ಓಡ್ತೀನಿ. one question. ನಾನು ಪ್ರಶ್ನೆ If you ಕೇಳ್ತೀನಿ, know anybody is going for state level sports, ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಹೋಗ್ತಾರೆ, National level ಗೊತ್ತಿದ್ರೆ sports. ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಇರುವುದಾದ್ರೆ, international level sports, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಇರುವುದಾದ್ರೆ, or Olympics, ಅಥವಾ ಒಲಿಂಪಿಕ್ಸ್ ಅಲ್ಲಿ what ಇದ್ದಾರೆ, they do every morning? ಅವ್ರು ಪ್ರತಿನಿತ್ಯ ಏನ್ ಮಾಡ್ತಾರೆ? You go to Crawford Hall, ನೀವು ಕ್ರಾಫರ್ಡ್ ಹಾಲ್ ಹೋಗಿ ನೋಡಿ, you'll see people 4:30 in the morning. ಮುಂಜಾನೆ 4:30 ಜನರು ಇರ್ತಾರೆ ಅಲ್ಲಿ, ಓಡ್ತಾ ಇರ್ತಾರೆ. They are only going for national sports, ಬರೀ state sports. ಬರೀ ಸ್ಟೇಟ್ ಸ್ಪೋರ್ಟ್ಸ್ ಹೋಗ್ತಾರೆ ಅಷ್ಟೇ. State sports ಇವ್ರು 4 ಗಂಟೆ ಬೆಳಗ್ಗೆ. ಒಂದು ರಾಜ್ಯದಲ್ಲಿ ಒಂದು ಸ್ಪೋರ್ಟ್ಸ್ ವಿಷಯವಾಗಿ 4 What about ಗಂಟೆ. Olympic sports? ಹಾಗೆ ಒಲಿಂಪಿಕ್ ಸ್ಪೋರ್ಟ್ಸ್ ಹೋಗ್ತೀನಿ ಅಂದ್ರೆ What do you do? ನೀವೇನ್ ಮಾಡ್ತೀರಾ? As soon as the bank, they work in bank or somewhere, ಬ್ಯಾಂಕ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ಬೋದು, ಅವ್ರು ಮುಗಿದ ತಕ್ಷಣ they early morning they practice. ಮುಂಜಾನೆ ಬೇಗ ಎದ್ದು ಪ್ರಾಕ್ಟೀಸ್ ಮಾಡ್ತಾರೆ. After work they practice again. ಕೆಲಸ ಮುಗಿದ ಮೇಲೆ ಬಂದು ತಿರ್ಗಾ Oh, ತರಬೇತಿ. they will take 3 months leave. 3 ತಿಂಗಳ ಕಾಲ ರಜೆ ತಗೊಂಡು Every day practice. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾರೆ. Practice. ಪ್ರಾಕ್ಟೀಸ್ ಪ್ರತಿನಿತ್ಯ ಮಾಡ್ತಾರೆ. ಸತ್ಯ ಹೇಳ್ತೇನೆ, you see them, ಅವ್ರನ್ನ ನೋಡಿ they are like a bullet. ಅವ್ರು ಬುಲೆಟ್ ರೀತಿಯಿದ್ದಾರೆ. Strength. ಅಷ್ಟು ಪವರ್ That's how ಬಲಿಷ್ಠರಾಗಿರ್ತಾರೆ. you will become. ಆ ರೀತಿಯಾಗಿ ನೀವು ಆಗ್ತೀರಾ. If you force yourself to pray. ನಿಮ್ಮನ್ನ ನೀವು ಬಲವಂತ ಪಡಿಸ್ಕೊಂಡ್ರೆ ಪ್ರಾರ್ಥಿಸುವುದು. ಒಂದು ದಿನದಲ್ಲಿ ಎಷ್ಟು ನಿಮಿಷ ಇದೆ? ಒಂದು ದಿನದಲ್ಲಿ ಎಷ್ಟು How many minutes in a day? ಎಷ್ಟು ನಿಮಿಷಗಳಿದೆ? 1000 something. 1000 ನಿಮಿಷಗಳಿದೆ. You take a tithe of that month. ಆ ಒಂದು ನಿಮಿಷಗಳಲ್ಲಿ ದಶಮ ಭಾಗ ತೆಗೆದುಕೊಂಡ್ರೆ You know how many minutes you get? ಎಷ್ಟು ನಿಮಿಷಗಳು ಸಿಗುತ್ತೆ ಗೊತ್ತಾ? 2 hours 25 minutes. 2 ಗಂಟೆ 25 ನಿಮಿಷ. Giving your tithes to God. ದೇವರಿಗೆ ನೀವು ದಶಮ ಭಾಗವನ್ನು ಕೊಡುವುದು. I don't believe in tithing. ನಾನು ದಶಮ ಭಾಗದಲ್ಲಿ ನಂಬುವುದಿಲ್ಲ. I believe in giving to God. ನಾನು ದೇವರಿಗೆ ಕೊಡುವುದರ ಬಗ್ಗೆ ನಂಬ್ತೀನಿ. Start with the tithe. ನೀವು ದಶಮ ಭಾಗದಿಂದ ಪ್ರಾರಂಭಿಸಿ. And as God leads you. ದೇವರು ನಿಮ್ಮನ್ನು ನಡೆಸುವ Keep on blessing God's name. ದೇವರ ರಾಜ್ಯವನ್ನು ಆಶೀರ್ವದಿಸ್ತಾ ಇದೆ. Let pandemic come, no ಪ್ಯಾಂಡಮಿಕ್ pandemic. ಬರಲಿ, ಪ್ಯಾಂಡಮಿಕ್ ಇಲ್ಲದೆ ಕೆಲಸ ಇಲ್ಲ, ಕೆಲಸ ಇದೆ. ಕೆಲಸ ಇರಲಿ, ಕೆಲಸ ಇಲ್ಲದೆ In your house will not lack anything. ನಿಮ್ಮ ಮನೆಯಲ್ಲಿ ಯಾವುದು ಕಡಿಮೆ ಆಗುವುದಿಲ್ಲ. ನಾನು ಸವಾಲಾಗ್ತೇನೆ ಅದಕ್ಕೆ. God will
provide. ದೇವರು You be ಒದಗಿಸಿಕೊಡ್ತಾರೆ. a blesser. ಅದು ನೀವು ಆಶೀರ್ವಾದದಾಯಕರಾಗಿದೆ. And he will bless you. ಆತನ So ಆಶೀರ್ವದಿಸ್ತಾನೆ. Abraham is saying, Paul is saying, ಪೌಲನಲ್ಲಿ ಹೇಳ್ತಿದ್ದಾನೆ, perfect your body. ನಿಮ್ಮ ಒಂದು ದೇಹವನ್ನ ಎತ್ತಿ ಸ್ವಾಧೀನಪಡಿಸಿಕೊಳ್ಳಿ. When you sit for food, ನೀವು ಊಟ ಕುತ್ಕೊಳ್ಳುವಾಗ don't keep like a pig. ಒಂದು ಹಂದಿ ತರ ತಿನ್ನೋಕೆ ಹೋಗ್ಬೇಡಿ. What is God speaking to you? ದೇವರು ಏನ್ They're ಮಾತಾಡ್ತಿದ್ದಾರೆ? showing the idol in your food. ದೇವರು ತೋರಿಸ್ತಿದ್ದಾರೆ ನಿಮ್ಮ ಒಂದು ವಿಗ್ರಹ ಆಹಾರ ಆಗೋದಿದೆ ಅಂತ. Sometimes take fasting. ಕೆಲವು ಬಾರಿ ಉಪವಾಸ I will ತೆಗೆದುಕೊಳ್ಳಿ. challenge you. ನಾನು ಸವಾಲು Every ಹಾಕ್ತೀನಿ. week, 1 day fasting. ಪ್ರತಿ ವಾರದಲ್ಲಿ ಒಂದು ದಿನ ಉಪವಾಸ ತೆಗೆದುಕೊಳ್ಳಿ. Every month, 3 days fasting. ಪ್ರತಿ ತಿಂಗಳಿನಲ್ಲಿ ಒಮ್ಮೆ 3 ದಿವಸದ ಉಪವಾಸ. This one church somewhere in the village. ಒಂದು ಹಳ್ಳಿನಲ್ಲಿ ಒಂದು ಸಭೆ. Every month, 3 days at the end, they will fast. ಪ್ರತಿ ತಿಂಗಳಿನ ಕೊನೆಯಲ್ಲಿ 3 ದಿವಸಗಳ ಕಾಲ ಉಪವಾಸ ಮಾಡ್ತಾರೆ. People are getting saved in that way. ಎಷ್ಟೋ ಜನರು ರಕ್ಷಣೆ ಹೊಂದಿದ್ದಾರೆ ಈ ಜನರು. If we pray, ನಾವು ಪ್ರಾರ್ಥಿಸುವುದಾದ್ರೆ God will answer. ದೇವರು Which is the verse that fits into all these verses? ಈ ಎಲ್ಲಾ ವಚನಗಳಿಗೆ ಅನುಗುಣವಾಗಿರುವಂತದ್ದು ವಚನ. Hebrews 11:6. ಇಬ್ರಿಯರಿಗೆ 11ನೇ ಅಧ್ಯಾಯ 6ನೇ ವಚನ. This is what Abraham did. ಇದೇ ಅಬ್ರಹಾಮ ಮಾಡಿದ್ದು. This is what Jabez did. ಇದೇ ಯಾಬೇಷ ಮಾಡಿದ್ದು. This is what Hannah did. ಹನ್ನಳು ಮಾಡಿದಂತದ್ದು ಇದೆ. All will pray. ಎಲ್ಲರೂ ಪ್ರಾರ್ಥಿಸುವುದು. Because God is not a respecter of persons. ದೇವರು ಪಕ್ಷಪಾತ ಮಾಡುವಂತ He will never show partiality. ಆತನು ಪಕ್ಷಪಾತ ಮಾಡಲ್ಲ. Only for Elisha, ಎಲಿಷನ್ ಮಾತ್ರ ಮಾಡ್ತೀನಿ. not for Joel. ಜೋವಲಿಗೆ ಮಾಡಲ್ಲ. No. ಇಲ್ಲ ಇಲ್ಲ Say, ಹಾಗಿಲ್ಲ. say. ಹೇಳಿ. I can pray. ನಾನು ಪ್ರಾರ್ಥಿಸಬಹುದು. Say, I can pray. ಹೇಳಿ ನೀವು ನಾನು ಪ್ರಾರ್ಥಿಸಬಹುದು. And my Father will hear me. ನನ್ನ ತಂದೆ ದೇವರು ಒಪ್ಪಿಸಿಕೊಡ್ತಾರೆ. I don't need ನನಗೆ ಅವಶ್ಯಕತೆ ಇಲ್ಲ. anybody else. ಬೇರೆ ಯಾರು. I can pray. ನಾನು ಪ್ರಾರ್ಥಿಸಬಹುದು. My Father will hear me. ನನ್ನ ತಂದೆ ನನ್ನ ಸ್ವರಕ್ಕೆ So, ಕೊಡ್ತಾನೆ. you saw the examples of ಇಲ್ಲಿ prayer. ಉತ್ತರಗಳನ್ನ ನೋಡದೆ ಇರುವ ಪ್ರಾರ್ಥನೆಯದು The Bible asks you ಸತ್ಯವೇದ ಕೇಳಿಸ್ಕೊಡ್ಕೆ keep your body under control. ನಿಮ್ಮ ದೇಹವನ್ನ ನಿಯಂತ್ರಣದಲ್ಲಿ ಇಟ್ಕೋ. That means 5 ಗಂಟೆ ನಿದ್ರೆ 5 ಗಂಟೆ ನಿದ್ರೆ. ಅದರರ್ಥ 5 ಗಂಟೆ ನಿದ್ರೆ ಮಾಡಬೇಕು, 5 ಗಂಟೆ ನಿದ್ರೆ ಮಾಡು. Not ಮಲಗದೆ ಎಬ್ಬಿಸಬೇಡ ನಮಗೆ. It's not that way. You should get up at a certain time. ನಿಗದಿತ ಸಮಯದಲ್ಲಿ ಎದ್ದೇಳಬೇಕು. ನಾನು ಎದ್ದೇಳೋಕೆ ಎಷ್ಟು ಕಷ್ಟಪಟ್ಟ, but I get up. Get up when you get up. ಎದ್ದೇಳಾಗ Don't keep your mobile close by. ನಿಮ್ಮ ಮೊಬೈಲ್ ಹತ್ತಿರದಲ್ಲಿ ಇಟ್ಕೊಳ್ಬೇಡಿ. What do you do? ಏನ್ Get ಮಾಡ್ತೀರಾ? up for prayer. ಎದ್ದೇಳ ತಕ್ಷಣ ಪ್ರಾರ್ಥನೆಗೆ ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಾ ಇರ್ತೀರಾ? And you get up early, send one message. ಮುಂಜಾನೆ ಎದ್ದ ತಕ್ಷಣ ಒಂದು ಮೆಸೇಜ್ ಕಳಿಸೋದು. ಯಾಕೆ ಎಲ್ಲ ಗೊತ್ತಾಗಬೇಕು ಇಷ್ಟು ಬೇಗ ಎದ್ದಿದ್ಯಾ ಅಂತ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. Somebody said, oh, she got up very early. ಇಲ್ಲ ಟೈಟ್ ಹೋಗ್ಲಿಕ್ಕೆ ಎದ್ದಿದ್ದೆ ಒಂದು ಮೆಸೇಜ್ ಕೊಟ್ಬಿಟ್ಟು. So you must not try to impress man. ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಬಾರದು. You impress God. ದೇವರನ್ನು ಮೆಚ್ಚಿಸಿ. Put the mobile phone away. ಮೊಬೈಲ್ ಫೋನ್ ಅನ್ನ ದೂರ ಇಡಿ. Don't look at it till your prayer time ನೀವು is over. ಪ್ರಾರ್ಥನೆ ಸಮಯ ಮುಗಿಯೋವರೆಗೂ ಮೊಬೈಲ್ ಕೈ ನೋಡಬೇಡಿ. Ting, oh, yeah. ಟಿಂಗ್ ಅಂತ ಬರುತ್ತೆ. This devil, I don't know. Because this is a very hindrance today. ಇದು ನಿಜವಾಗ್ಲೂ ಒಂದು ತಡೆಯಾಗಿದೆ ಇದು. It hindered me also. ಇದು ನನಗೂ ಕೂಡ ಒಂದು Then I ತಡೆಯಾಗಿದೆ. realized how devil is robbing my time. ನನಗೆ ಗೊತ್ತಾಯ್ತು, ನಾನು ಅರ್ಥ ಮಾಡ್ಕೊಂಡೆ ಹೇಗೆ ಸೈತಾನ ನನ್ನ ಪ್ರಾರ್ಥನೆ ಜೀವನ ಕದ್ಬಿಡ್ತಾನೆ. ಇಟ್ಕೊಂಡು 1 hour sincere ಪ್ರೇ ಮಾಡಿದ್ರೆ ಆದ್ಮೇಲೆ ಹೆಂಗಾಗ್ತದೆ you feel so strengthened, you feel so anointed. ನೀವು ಬಲಗೊಳ್ತೀರಾ, ನೀವು ಅಭಿಷಿಕ್ತರಾಗಿ ಅನ್ಸುತ್ತೆ. No sin can overcome you. ಯಾವ ಪಾಪವನ್ನು ನಿಮ್ಮ ಮೇಲೆ ಜಯಿಸಲಿಕ್ಕೆ ಸಾಧ್ಯ You ಇಲ್ಲ. feel so energetic. ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ. If your thoughts are going here and there, ನಿಮ್ಮ ಆಲೋಚನೆಗಳು ಆ ಕಡೆ ಈ ಕಡೆ ಹೋಗ್ತಿದ್ರೆ what do you do? ನೀವೇನ್ Put ಮಾಡ್ತೀರಾ? your hand on your head. ನಿಮ್ಮ ಕೈಯನ್ನು Say, ತಲೆ ಮೇಲೆ I ಇಟ್ಟು cast down all wandering thoughts. ಎಲ್ಲ ಅಲೆದಾಡುವಂತ ಆಲೋಚನೆಗಳನ್ನ Bring my ನಾನು thoughts in ಹೊರಹಾಕ್ತೇನೆ. submission to ಮತ್ತು Jesus. ನನ್ನ ಮನಸ್ಸನ್ನ ಯೇಸುವಿನ ಹತೋಟಿಯಲ್ಲಿ ಇಡ್ತೇನೆ. Before my thoughts used to go like that. I'll be praying here, my thoughts will be this, there, here. ನಾನು ಡೈಲಿ ಪ್ರಾರ್ಥಿಸ್ತಾನೆ ಈಗ ಆಗ್ತಿತ್ತು. ನಾನು ಈ ಪ್ರಾರ್ಥಿಸ್ತಾನೆ ನನ್ನ ಆಲೋಚನೆಗಳು ಅಲ್ಲೆಲ್ಲ But then I start to bind those thoughts. ಅದಾದ್ಮೇಲೆ ಈ ಆಲೋಚನೆಗಳನ್ನ ನಾನು I start to ಬರೆಸಿದೆ. reject those thoughts. ನಾನು ಈ ಆಲೋಚನೆಗಳೆಲ್ಲ ಬರೆಸುತ್ತೆ Then my prayer become concentrated on Jesus. ಅದಾದ್ಮೇಲೆ ನನ್ನ ಪ್ರಾರ್ಥನೆಯು ನಿಯಂತ್ರಣದಲ್ಲಿತ್ತು ಮತ್ತು ಎಲ್ಲ ಗಮನ ಇಡ್ತಿದೆ ಯೇಸು My ಮೇಲೆ. dad was such a hard nut. ನನ್ನ ತಂದೆಯವರು ನಿಜವಾಗ್ಲೂ ಕಠಿಣವಾದ ಒಂದು ಕಲ್ಲಿನ ಹಾಕಿವರು. God saved him. ದೇವರನ್ನ ಕಾಪಾಡಿದ್ರು. I tell you, it was a wonderful way God saved him. ಅದ್ಭುತವಾಗಿ ದೇವರನ್ನ When you ಕಾಪಾಡಿದ್ರು. pray, ನೀವು ಪ್ರಾರ್ಥಿಸುವಾಗ the answer is coming. ಉತ್ತರ ಬರ್ತಿದೆ. Is there anything too hard for God? ಯಾವ್ದಾದ್ರು ಕಷ್ಟ ಇದೆ ದೇವರಿಗೆ ಮಾಡ್ಲಿಕ್ಕೆ? ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ಸಾಧ್ಯ. ಎಲ್ಲ ಸಾಧ್ಯ ಇರುತ್ತದೆ. Jesus said, ಯೇಸು ಹೇಳಿದಾಗಲ್ಲ everything is possible with God. ಎಲ್ಲವೂ ಸಾಧ್ಯ ನಾವು ದೇವರಿಂದ. Everything is possible for them who believe. ಯಾರು ನಂಬುತ್ತಾರೋ ಅವರೆಲ್ಲರಿಗೂ ಕೂಡ ಸಾಧ್ಯ. Lastly, I want to tell you this. ಕಡಿದಾಗಿ ಹೇಳಿಕೆ ಬಯಸ್ತೀನಿ. There are 2 anointings that work in your life. ಎರಡು ಅಭಿಷೇಕಗಳು ನಿಮ್ಮ ಜೀವನದಲ್ಲಿ ಕಾರ್ಯ This is a ಮಾಡುತ್ತವೆ. very great servant of God shared. ಒಬ್ಬ ಹಿರಿಯ ದೇವಸೇವಕರು ಹೇಳಿದಂತದ್ದು
One anointing ಒಂದು ಅಭಿಷೇಕ is for the outside. ಅದು ಹೊರಗಿನ ಅಭಿಷೇಕ. One anointing ಇನ್ನೊಂದು ಅಭಿಷೇಕ is for you. ನಿಮಗೋಸ್ಕರ. The anointing that is for outside is Acts 1:8. ಹೊರಗಿನಕ್ಕೆ ಉಪಯೋಗಿಸಲ್ಪಡುವಂತ ಅಭಿಷೇಕ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಅದನ್ನ ಓದಿ. By now you should memorize those ಆ verses. ವಚನವನ್ನು ನೀವು ಬಾಯಿಪಾಠ ಮಾಡಿರಬೇಕು ಇಷ್ಟೊತ್ತು. Acts 1:8. ಅಪೊಸ್ತಲರ ಕೃತ್ಯ 1:8. You shall receive power. ನೀವು ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರಾ. Who you? ಯಾರು ನೀವು? Each one of us. ಪ್ರತಿಯೊಬ್ಬರು ನಾವೆಲ್ಲರೂ. You shall receive power. ನೀವು ಆ ಶಕ್ತಿಯನ್ನು ಹೊಂದುವಿರಿ When the Holy Spirit is coming. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ. For this what you must do. ಇದಕ್ಕೆ ನೀವೇನ್ ಮಾಡ್ಬೇಕು? Ask the Father. ತಂದೆಯ ಜೊತೆ ಕೇಳ್ಕೊಳ್ಬೇಕು. Give me the Holy Spirit. ಪವಿತ್ರಾತ್ಮನನ್ನು ಕೊಡು. As you promised. ನೀನು ವಾಗ್ದಾನ ಮಾಡಿದ ಹಾಗೆ. Hallelujah. ಹಲ್ಲೆಲೂಯಾ. You are going to receive the Holy Spirit. ನೀವು ಪವಿತ್ರಾತ್ಮನ ಹೊಂದಿಕೊಳ್ಳುತ್ತೀರಾ. Because the Father promised. ಯಾಕಂದ್ರೆ ತಂದೆಯ ದೇವರು ವಾಗ್ದಾನ ಮಾಡಿದ್ದಾನೆ. Lord, I can't pray. ಕರ್ತನಲ್ಲಿ ಪ್ರಾರ್ಥನೆ Give me the ಮಾಡಲಿಲ್ಲ. Holy Spirit. ನನಗೆ ಕರ್ತನೇ ಪವಿತ್ರಾತ್ಮನ That's ಕೊಡು. another anointing. ಇನ್ನೊಂದು ಅಭಿಷೇಕ ಇದೆ. It's a different purpose. ಅದು ಬೇರೆ ಉದ್ದೇಶಕ್ಕಾಗಿ. 1 John 2:27. 1 ಯೋಹಾನ 2ನೇ ಅಧ್ಯಾಯ 27ನೇ ವಚನ. This anointing ಈ ಅಭಿಷೇಕ makes you to love God more. ದೇವರನ್ನ ಹೆಚ್ಚಾಗಿ ಪ್ರೀತಿಸುವಂತೆ This ಮಾಡುತ್ತದೆ. anointing ಈ ಅಭಿಷೇಕ comes in you ನಿಮ್ಮ ಒಳಗಡೆ and ಜೀವಿಸುತ್ತದೆ causes you to pray. ಮತ್ತು ಪ್ರಾರ್ಥನೆ ಮಾಡುವುದಕ್ಕೆ ಎಡೆ ಮಾಡುತ್ತದೆ. This is the anointing. ಈ ಅಭಿಷೇಕ When you are spending time with ನೀವು Jesus, ಯೇಸುವಿನ ಜೊತೆ ಸಮಯ ಕಳೆಯುವಾಗ it is becoming more. ಅದು ಹೆಚ್ಚಾಗ್ತಾ ಇದೆ. It is becoming more. ಅದು ಹೆಚ್ಚಾಗ್ತಾ ಇದೆ. Sometimes you will notice ಕೆಲವು ಬಾರಿ ನೀವು you're watching ಗಮನಿಸಬಹುದು. something on the TV ನೀವು ಟಿವಿಲಿ ಏನು and ನೋಡ್ತಿರ್ತೀರಾ, you feel like praying. ನೀವು ಪ್ರಾರ್ಥನೆ ಮಾಡ್ಬೇಕು ಅನ್ಸುತ್ತೆ. What do we do? ನೀವೇನ್ It ಮಾಡ್ತೀರಾ? is so interesting. ಎಷ್ಟು ಆಸಕ್ತಿಯಾಗಿರುತ್ತೆ So we ಅಂದ್ರೆ wait for some time. ಸ್ವಲ್ಪ ಸಮಯ The scene ಕಾಯ್ತೀರಿ. is over. ಆ ಎಲ್ಲ ಸೀನ್ ಮುಗಿತು. Then we want to go and pray. ನೀವು ಹೋಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಅನ್ಸುವಾಗ That desire is gone. ಆ ಆಸೆ ಹೋಗ್ಬೇಕು. When that urge comes, ಆ ಆಸೆ ಬಂದು ಬರುವಾಗ just switch off what you are doing. ನೀವು ಏನ್ ಮಾಡ್ತೀರಾ ಅಂತ ಸ್ವಿಚ್ ಆಫ್ ಮಾಡಿ Go and pray. ಹೋಗಿ ಪ್ರಾರ್ಥಿಸಿ. Sometimes Jesus, ಕೆಲವು ಬಾರಿ ಯೇಸು he will be with the crowd. ಆ ಮಕ್ಕಳ ಮಧ್ಯದಲ್ಲಿ ಇದ್ದಾಗ Sometimes he is missing. ಇದಕ್ಕೆ ಗಂಟೆ ಕಾಣೆ ಆಗ್ಬಿಡ್ತೀರಾ. Why? ಯಾಕೆ? It is the inside anointing. ಯಾಕಂದ್ರೆ ಒಳಗಿನ ಒಂದು ಅಭಿಷೇಕ. Son, come. ಮಗನೇ ಬಾ, I want to talk to you. ನಾನು ನಿನ್ನ ಜೊತೆ ಮಾತನಾಡ್ಬೇಕು. My daughter, come. ನನ್ನ ಮಗಳೇ ಬಾ, I want to talk to you. ನಾನು ನಿನ್ನ ಜೊತೆ And ಮಾತನಾಡ್ಬೇಕು. the more time you spend, ಎಷ್ಟು ಮಟ್ಟಿಗೆ ನೀವು this ಕಾಲ ಕಳೆದಿದ್ದೀರ anointing ಜೊತೆ increases. ಈ ಅಭಿಷೇಕ What ಹೆಚ್ಚಾಗುತ್ತೆ. happens to you? ಏನಾಗುತ್ತೆ You ನಿಮಗೆ? begin to love God in deeper way, in deeper way. ದೇವರನ್ನ ಇನ್ನೂ ಆಳವಾಗಿ ಪ್ರೀತಿಸುತ್ತಾ ಹೋಗ್ತೀರಾ. Hallelujah. Hallelujah. You inside, you can feel His love. ನೀವು ಒಳಗಡೆ ನಿಮಗೆ ಆ ಪ್ರೀತಿ You know ಗೊತ್ತಾಗುತ್ತೆ. God is real. ನಿಮ್ಗೆ ಗೊತ್ತಾಗುತ್ತೆ ದೇವರು Because this ನಿಜವಾಗಿದ್ದಾನೆ. anointing is teaching you. ಈ ಅಭಿಷೇಕ ನಿಮ್ಗೆ ಕಲಿಸ್ಕೊಡ್ತಾ When ಇದೆ. you're reading the Bible, ನೀವು ಸತ್ಯವೇದವನ್ನು this ಓದುವಾಗ anointing teaches you. ಈ ಅಭಿಷೇಕ ನಿಮ್ಗೆ So ಕಲಿಸ್ಕೊಡುತ್ತೆ. I challenge you. ನಾನು ಸವಾಲಾಗ್ತೀನಿ. Don't miss your time with God. ನೀವು ದೇವರ ಜೊತೆ ಕಳೆಯುವಂತ ಸಮಯವನ್ನ I don't mind. ತಪ್ಪಿಸ್ಕೊಳ್ಬೇಡಿ. You've been many years in the Lord. ನೀವು ತುಂಬಾ ವರ್ಷಗಳಿಂದ ಇರ್ಬೋದು ಕರ್ತನಲ್ಲಿ, You might not have obeyed. ಅಥವಾ ನೀವು But ಅವಿಧೇಯರಾಗಿರ್ಬೋದು. from now, ಅದು ಇವಾಗಲಿಂದ don't make one day escape without praying, ಒಂದು ದಿನ ಕೂಡ ಪ್ರಾರ್ಥನೆ ಇಲ್ಲದೆ ತಪ್ಪಿಸ್ಕೊಳ್ಬೇಡಿ. without reading Bible. ಸತ್ಯವೇದ ಓದಂತೆ ತಪ್ಪಿಸ್ಬೇಡಿ. Let us read the verse in 11:6 Hebrews. ಇಬ್ರದವರಿಗೆ 11ನೇ ಅಧ್ಯಾಯ 6ನೇ ವಚನ ನಾನು ಬೇಡ್ಕೊಳ್ತೀನಿ. Memorize that word. ಈ ವಚನವನ್ನ ಬಾಯಿಪಾಠ It ಮಾಡಿ. will change your life. ಅದು ನಿಮ್ಮ ಜೀವಿತವನ್ನು It will change your prayer time. ನಿಮ್ಮ ಪ್ರಾರ್ಥನೆ You will rise up as a prayer warrior. ನಿಮ್ಮ ಪ್ರಾರ್ಥನೆ ನೀನಾಗಿ ತೆಗ್ತೀರಾ. Praying is not easy. ಪ್ರಾರ್ಥನೆ ಅನ್ನೋದು ಸುಲಭವಲ್ಲ. It is boring ಇದು ಬೋರಿಂಗ್ because ತಪ್ಪುತ್ತೆ. of our lack of faith. ಯಾಕಂದ್ರೆ ನಮ್ಮಲ್ಲಿ ಆ ನಂಬಿಕೆಯ ಕಡಿಮೆ But ಇರುವುದಿಲ್ಲ. as you wake up on ನೀವು God, ಕರ್ತನಲ್ಲಿ ಕಾಯ್ಕೊಂಡಿರುವಾಗ your unbelief will become to die down. ನಿಮ್ಮ ಅಪನಂಬಿಕೆ ಸಾಯುವುದಕ್ಕೆ ಪ್ರಾರಂಭಿಸುತ್ತದೆ. Faith will begin to rise up. ಮತ್ತು ನಂಬಿಕೆ How ಎದ್ದೇಳುತ್ತದೆ. many of you know? ಎಷ್ಟರಕ್ಕೆ ಗೊತ್ತು? When you sow a seed, ನೀವೊಂದು ಬೀಜ ಬಿತ್ತುವಾಗ tomorrow there's no fruit. ನಾಳೆ ಫಲ ಬರಲ್ಲ. It is like that. ಆ When ರೀತಿಯಾಗಿ you start praying, ನೀವು ಪ್ರಾರ್ಥನೆ ಮಾಡೋದಕ್ಕೆ you are doing the ಪ್ರಾರಂಭಿಸುವಾಗ right thing. ಇದು ಸರಿಯಾದ ಸಂಗತಿಯನ್ನು When you start ಮಾಡ್ತೀರಾ. reading the Bible, ನೀವು ದೇವರ ವಚನವನ್ನು you are doing the ಓದುವಾಗ excellent thing. ನೀವು ಶ್ರೇಷ್ಠವಾದ ಸಂಗತಿಯನ್ನು ಮಾಡ್ತೀರಾ. It's an anointing. ಆ ಒಳಗಿನ ಅಭಿಷೇಕ Growing. ಅದು ಬೆಳೆಯುವುದಕ್ಕೆ The ಶುರುವಾಗುತ್ತದೆ. days to come, ಬರುವಂತ people ದಿವಸಗಳಲ್ಲಿ will recognize you as a man and a woman of God. ಜನರು ನಿಮ್ಮನ್ನ ಗುರುತಿಸ್ತಾರೆ. ದೇವರ ಮನುಷ್ಯ, ದೇವರ They ಸ್ತ್ರೀ say, ಅಂತ. this lady, ಈ ಸ್ತ್ರೀ she's not like other ladies. ಆಕೆ ಬೇರೆಯವರ ರೀತಿಯಲ್ಲಿ ಇಲ್ಲ. There's something about her. ಏನೋ ಒಂದು ಸಂಗತಿ ಇದೆ It ಅವರಲ್ಲಿ. is the anointing. ಅದು ಅಭಿಷೇಕದ ನಿಮಿತ್ತದಿಂದ. Hebrews 11 says, it says, ಇಲ್ಲಿ ಹೇಳುತ್ತೆ without faith, ನಂಬಿಕೆ ಇಲ್ಲದೆ no prayer answered. ಯಾವ ಪ್ರಾರ್ಥನೆ ಉತ್ತರ ಸಿಗೋದಿಲ್ಲ. Abraham could not get his blessing. ಅಬ್ರಹಾಮನ ಆಶೀರ್ವಾದ ಹೊಂದ್ಕೊಳ್ತಿದ್ದಿಲ್ಲ. Jabez or anybody. ಯಾಬೇಜಾಗ್ಲಿ ಯಾರೇ Even ಆಗಲಿ in our church, ನಮ್ಮ ಸಭೆಯಲ್ಲೂ ಕೂಡ when we pray, ನಾವು ಪ್ರಾರ್ಥಿಸುವಾಗ the answer is coming. I want you to read this verse before you go, ಈ please. ವಚನವನ್ನು ಓದಿದ ಕೇಳ್ಕೊಳ್ತೇನೆ ಹೋಗೋದಕ್ಕಿಂತ ಮುಂಚೆ 2ನೇ ಪೂರ್ವಕಾಲ ವೃತ್ತಾಂತ 7:12 in the old brother.
12ನೇ ವಚನದಿಂದ ಓದ್ಬೋದು. Now in 12th verse, Solomon prayed. 12ನೇ ವಚನದಲ್ಲಿ ನಾವು ನೋಡ್ತೀವಿ ಸೊಲೊಮೋನ ಪ್ರಾರ್ಥಿಸಿದ್ದಾನೆ. See, if you want to grow in the Lord, ನೀವು ಕರ್ತನಲ್ಲಿ ಬೆಳೆಯಬೇಕು ಅಂತ become ಬಯಸಿದರೆ strong in the Lord, ದೇವರಲ್ಲಿ ಬಲಗೊಳ್ಳಬೇಕು ಅಂತ you must have ಬಯಸಿದರೆ your prayer time. ನೀವು ಪ್ರಾರ್ಥನೆ ಜೀವಿತ ಇಟ್ಕೊಳ್ಬೇಕು. Father, ತಂದೆಯೇ, in Jesus' name, ಯೇಸುವಿನ ನಾಮದಲ್ಲಿ we thank you ನಿನಗೆ ವಂದನೆ. that you are the same God we are serving. ನಾವು ಸೇವೆ ಮಾಡ್ತೀವಿ ಅದೇ ದೇವರಾಗಿದ್ದೀಯಾ. When Abraham never got an answer, ಅಬ್ರಹಾಮನ ಉತ್ತರದಿರುವಾಗ he never gave up. ಆತನ ಬಿಟ್ಕೊಡ್ಲಿಲ್ಲ. He kept on asking. ಆತನ ಮತ್ತೆ Because he ಕೇಳಿಸಿದ. had truly 11 sticks of Hebrew in his ಯಾಕಂದ್ರೆ heart. ನಿಜವಾಗಿಯೂ ಆತನ ಹೃದಯದಲ್ಲಿ ಇಬ್ರುದವರಿಗೆ ಅನ್ನೊಂದು ವಾವಿತ್ತು. Oh, take away this heart of unbelief. ಕರ್ತನೇ, ಅಪನಂಬಿಕೆಯ ಹೃದಯವನ್ನು ತೆಗೆದುಹಾಕು. That we feel that you will not answer us. ನನಗೆ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ ಅಂತ ನಮ್ಗೆ Father, ಅಪನಂಬಿಕೆ. forgive us. ನಮ್ಮನ್ನ ಕ್ಷಮಿಸು. Help us to know. ನಮಗೆ ಸಹಾಯ You ಮಾಡೋದಕ್ಕೆ don't show partiality to ನೀನು anybody. ಯಾರಿಗೂ ಪಕ್ಷಪಾತ ಮಾಡುವನಲ್ಲ. You are the same God ನೀನು ಅದೇ who ದೇವರಾಗಿದ್ದೀಯ. loves us. ನಮ್ಮನ್ನ ಪ್ರೀತಿಸುವವನು. Gave up his only son. ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟವನು ಮತ್ತು ನಮಗಾಗಿ ಸಾಯಲಿಕ್ಕೆ You will ಕಳಿಸಿದವನು. provide us all things. ನೀ ಎಲ್ಲರೂ ನಮಗಾಗಿ ಒದಗಿಸ್ತೀಯ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.